Good evening, everyone. I hope I'm audible to everyone. Okay, let us begin the class. Last class ಅಲ್ಲಿ 3-dimensional geometry ಮುಗಿಸಿದ್ವಿ. ಸೊ ಅಲ್ಲಿಗೆ ನಿಮ್ದು geometry part ಮುಗಿಯುತ್ತೆ. We are left with the last 3 chapters, limits and derivatives, ಆಮೇಲೆ statistics ಮತ್ತೆ probability. We are going to start with limits and derivatives today. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಕನ್ಸೆಪ್ಟ್ ವೈಸ್ ಆಗ್ಲಿ, ನಾಲೆಜ್ ವೈಸ್ ಆಗ್ಲಿ, ಮಾರ್ಕ್ಸ್ ವೈಸ್ ಆಗ್ಲಿ, ಆಮೇಲೆ ನಿಮ್ಗೆ ನೆಕ್ಸ್ಟ್ ಸೆಕೆಂಡ್ PUC ಅಲ್ಲಿ ಏನು ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಬರುತ್ತೆ. ಓಕೆ, ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಮೇಲೆ ನಿಮ್ಗೆ 7 ಚಾಪ್ಟರ್ಸ್ ಇದಾವೆ. ಓಕೆನಾ, ಸಾರಿ 5 ಚಾಪ್ಟರ್ಸ್ ಇದಾವೆ only based on differentiation and integration, and those are the most highest weightage iro chapters. So amale iden limits and derivatives ide. This is the foundation for your calculus. Okay, calculus is a branch of mathematics that deals with differentiation and integration. Hege geometry anodu ಒಂದು ಪಾರ್ಟ್, ಓಕೆ, ಆಲ್ಜಿಬ್ರಾ ಅನ್ನೋದು ಒಂದು ಪಾರ್ಟ್, ಅದೇ ತರ ಕ್ಯಾಲ್ಕುಲಸ್ ನಲ್ಲಿ ಇಂಟಿಗ್ರೇಷನ್ ಮತ್ತೆ ಡಿಫ್ರೆನ್ಸಿಯೇಷನ್ ಬರುತ್ತೆ. ಇಟ್ ಈಸ್ ಲೈಕ್ ಅ ಫಾದರ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಅನ್ಕೊಳ್ಳಿ. ಓಕೆ, ಕ್ಯಾಲ್ಕುಲಸ್. ಯಾಕಂದ್ರೆ ನೀವು ಹೇಗೆ ಹೈಯರ್ ಕ್ಲಾಸಸ್ ಹೋಗ್ತೀರಾ, ವೆನ್ ಯು ಡೂ ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಇಫ್ ಯು ಗೋ ಫಾರ್ ಇಂಜಿನಿಯರಿಂಗ್ ಅಂಡ್ ಆಲ್, everywhere you'll study differentiation integration only. Okay, so this is very important to understand limits and derivatives. Okay, so ಏನು differentiation define ಮಾಡ್ತೀರಾ, differentiation is nothing but process of finding derivatives. Okay, ಅದನ್ನ ನೀವು ಸೆಕೆಂಡ್ PUC ಅಲ್ಲಿ ಕಲಿತೀರಾ. ವಿಲ್ ಸಿ ಒನ್ ಬೈ ಒನ್. ಎಲ್ಲದಕ್ಕೂ ಫಸ್ಟ್ ಫೌಂಡೇಶನ್ ಅಂದ್ರೆ ಲಿಮಿಟ್ಸ್. ಓಕೆ, ಸೊ ಇವತ್ತು ಸ್ವಲ್ಪ ಎಕ್ಸಾಂಪಲ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ, ಅಫ್ಕೋರ್ಸ್, ಬಟ್ ಎಕ್ಸಾಂಪಲ್ಸ್ ಗಿಂತ ಸ್ವಲ್ಪ ಕನ್ಸೆಪ್ಟ್ ಮೇಲೇನು ಕಾನ್ಸಂಟ್ರೇಷನ್ ಮಾಡೋಣ. ನಿಮ್ಗೆ ಕಾಲೇಜಲ್ಲಿ ಆಗಿರುತ್ತೆ, ಸ್ಟಡಿ ಮಾಡಿರ್ತೀರಾ ಆಲ್ರೆಡಿ, ಏನಂತ ಗೊತ್ತು, ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಟೇಕ್ ದ explanation a little bit. Okay, KCET ಇದೆ, we have to concentrate on questions, but still ಒಂದ್ 2-3 ಕ್ಲಾಸ್ ಆದ್ರೂ ಪರವಾಗಿಲ್ಲ. ಓಕೆ, ಸೊ ಫಸ್ಟ್ ಲಿಮಿಟ್ಸ್. ಏನು ಲಿಮಿಟ್ಸ್ ಅಂದ್ರೆ, ಓಕೆನಾ, ಸೊ ಸಿಂಪಲ್ ಇಂಗ್ಲಿಷ್ ವೊಕ್ಯಾಬ್ಯುಲರಿ ನೋಡಿದ್ರೆ ಲಿಮಿಟ್ ಅಂದ್ರೆ ಏನೋ ಒಂದು ರಿಸ್ಟ್ರಿಕ್ಷನ್ಸ್, ಕರೆಕ್ಟ್ ಅಲ್ವಾ? ಸೊ ಇಷ್ಟು ಲಿಮಿಟ್ ನಲ್ಲಿ ಇದೆ, ಈ ಲಿಮಿಟ್ ಗಿಂತ ಜಾಸ್ತಿ ಹೋಗಂಗಿಲ್ಲ ಅನ್ನೋ ತರ ಏನೋ ಒಂದು ರಿಸ್ಟ್ರಿಕ್ಷನ್ಸ್. ಓಕೆ, ವಾಟ್ ರಿಸ್ಟ್ರಿಕ್ಷನ್ಸ್? ನಾವು ಐ ಹ್ಯಾವ್ ಟೋಲ್ಡ್ ಯು, ಮ್ಯಾಥಮೆಟಿಕ್ಸ್ ನಲ್ಲಿ ಫಂಕ್ಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, when do you say that a relation is a function? When every element in set A has one and only one image in set B. Correct alva? Now all the values that are related under A ಏನಂತ ಕರೀತೀರಾ? ಡೊಮೇನ್ ಅಂತ ಕರೀತೀರಾ. Every element that is related in the set B ಏನಂತ ಕರೀತೀರಾ? ರೇಂಜ್ ಅಂತ ಕರೀತೀರಾ. ಕರೆಕ್ಟಾ? ಸೊ ವಿ ನೋ, ಈಗ ಏನೋ ಒಂದು ಫಂಕ್ಷನ್ ಕೊಟ್ರೆ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್, ಡೊಮೇನ್ ಹೇಗೆ ಕಂಡು ಹಿಡಿಬೇಕು ಅಂತ ನಮ್ಗೆ ಗೊತ್ತು. ಒಂದ್ಸಲ ಡೊಮೇನ್ ಗೊತ್ತಾದ್ರೆ ರೇಂಜ್ ಹೇಗೆ ಕಂಡು ಹಿಡಿಬೇಕು ಅಂತ ನಮ್ಗೆ ಗೊತ್ತು, ಸರಿನಾ? ಸೊ ನಿಮ್ಗೆ ಏನೋ ಒಂದ್ ಸೆಟ್ ಬರುತ್ತೆ, ಎಕ್ಸ್ ವೈ, ಸರಿನಾ? ಸೊ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಹಾಕ್ತಾ ಹೋಗ್ತೀರಾ, ಪ್ರತಿ ಡೊಮೇನ್ಗೆ ರೇಂಜ್ ಬರ್ತಾ ಹೋಗುತ್ತೆ. ಕೋಡೊಮೇನ್ ಅಂದ್ರೆ ಏನ್ ಗೊತ್ತು? ಒನ್ಸ್ ಯು ಹ್ಯಾವ್ ದಿಸ್, ವಿ ನೋ ಹೌ ಟು ಡ್ರಾ ದ ಗ್ರಾಫ್. ಕರೆಕ್ಟ್? ಏನೋ ಒಂದು x² ಅಂತ ಅನ್ಕೊಳ್ಳಿ, ಅಥವಾ ಏನೋ ಒಂದು sin x ಅಂತ ಅನ್ಕೊಳ್ಳಿ. ಗ್ರಾಫ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲೇನ್ ಡಿಫ್ರೆನ್ಸಿಯೇಷನ್ ಬರುತ್ತೆ, ಇಲ್ಲಿ ಕಂಟಿನ್ಯೂಸ್ ಫಂಕ್ಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನು ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ, ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್, ಕಂಟಿನ್ಯೂಸ್ ಆಗಿ ನಿಮ್ ಗ್ರಾಫ್ ಬರ್ಬೇಕು, ಎಲ್ಲೂ ಬ್ರೇಕ್ ಇರಬಾರ್ದು. ಕರೆಕ್ಟಾ? ಒಂದೊಂದ್ಸಲ ಬ್ರೇಕ್ ಬಂದ್ಬಿಡುತ್ತೆ. ಓಕೆ, ಬ್ರೇಕ್ ಬಂದ್ಬಿಟ್ರೆ ಡೆರಿವೇಟಿವ್ಸ್ ಹೇಗೆ ಡಿಫೈನ್ ಮಾಡೋದನ್ನೋ ತುಂಬಾ ಇಂಪಾರ್ಟೆಂಟ್, ಸರಿನಾ? ಓಕೆ, ಸೊ ನಮ್ಗೆ ಏನ್ ಗೊತ್ತು? ಫಂಕ್ಷನ್ಸ್ ಅಂದ್ರೆ ಗೊತ್ತು. ಫಂಕ್ಷನ್ಸ್ ಗೊತ್ತಾದ್ಮೇಲೆ ಡೊಮೇನ್ ಏನು, ರೇಂಜ್ ಏನು ಎಲ್ಲ ಗೊತ್ತು, ಸರಿನಾ? ಈ ಡೊಮೇನ್ ಅಲ್ಲಿ ವಾಟ್ ವಿಲ್ ಗೆಟ್? ಸೆಟ್ ಆಫ್ ರಿಯಲ್ ನಂಬರ್ಸ್. ರೇಂಜ್ ಇಲ್ನಲ್ಲಿ ಏನ್ ಸಿಗುತ್ತೆ? ಸೆಟ್ ಆಫ್ ರಿಯಲ್ ನಂಬರ್ಸ್. ಅಂದ್ರೆ ಅದ್ ನೆಗೆಟಿವ್ ಇರ್ಲಿ, ಪಾಸಿಟಿವ್ ಇರ್ಲಿ, 0 ಇರ್ಲಿ, ರ್ಯಾಷನಲ್ ಇರ್ಲಿ, ಇರ್ಯಾಷನಲ್ ಇರ್ಲಿ, ಏನಾದ್ರೂ ಇರ್ಲಿ, ಬಟ್ ಒಂದು ವ್ಯಾಲ್ಯೂ ಬರ್ತಾ ಇದೆ. ಹೌದಾ? ಒಂದ್ ವ್ಯಾಲ್ಯೂ ಬರ್ತಾ ಇದೆ ಅಂದ್ಮೇಲೆ ಎಕ್ಸ್ ಮತ್ತೆ ವೈ ಅನ್ನ ನೀವು ಪ್ಲಾಟ್ ಮಾಡಿದಾಗ ಗ್ರಾಫ್ ಡ್ರಾ ಮಾಡಬಹುದು. ಪ್ರತಿ ಎಕ್ಸ್ಗೆ ಪ್ರತಿ ವೈ ಬಂದಾಗ ಹೌದು ಮಾಡಬಹುದು. ಸಪೋಸ್, ಓಕೆ, ಸಪೋಸ್ ನಾನು ಒಂದು ಫಂಕ್ಷನ್ ಇಲ್ಲಿ ಡಿಫೈನ್ ಮಾಡ್ತೀನಿ, ಸರಿನಾ? ಇದನ್ನ ಐಡೆಂಟಿಟಿ ಹಾಕಿ ಸಾಲ್ವ್ ಮಾಡಬಹುದು, ಬಟ್ ನಾನು ಹಿಂಗೆ ಇಡ್ತೀನಿ, ಸರಿನಾ? ಓಕೆ, ನೌ ದಿಸ್ ಫಂಕ್ಷನ್ ಇಸ್ ಡಿಫೈನ್ಡ್ ಫಾರ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 1. ಕರೆಕ್ಟ್? ಅದರ್ವೈಸ್ ದಿಸ್ ಬಿಕಮ್ಸ್ ನಾಟ್ ಡಿಫೈನ್ಡ್. ಈಗ ಇದಕ್ಕೆ ನಾವು ಡೊಮೇನ್ ಕಂಡು ಹಿಡಿಬಹುದು, ಸಿಮಿಲರ್ಲಿ ರೇಂಜ್ ಕೂಡ ಕಂಡು ಹಿಡಿಬಹುದು. ಫೈನ್. ಇಫ್ ಐ ಸ್ಟಾರ್ಟ್ ಅಪ್ಲೈಯಿಂಗ್ ಎನಿ ವ್ಯಾಲ್ಯೂಸ್ ಆಫ್ ಎಕ್ಸ್, 0 ಅನ್ಕೊಳ್ಳಿ, ಎನಿ ಪಾಸಿಟಿವ್ ವ್ಯಾಲ್ಯೂ ಅನ್ಕೊಳ್ಳಿ, ನೆಗೆಟಿವ್ ವ್ಯಾಲ್ಯೂ ಅನ್ಕೊಳ್ಳಿ, ಐ ಸ್ಟಾರ್ಟ್ ಗೆಟಿಂಗ್ ದ ವ್ಯಾಲ್ಯೂಸ್ ಆಫ್ ಎಫ್ ಆಫ್ ಎಕ್ಸ್ ಫಾರ್ ಎವ್ರಿ ಎಕ್ಸ್, ಸರಿನಾ? ಈಗ ಪ್ರತಿ ಎಕ್ಸ್ಗೆ
let x is any real number, okay, except this value exist. ಆದ್ರೆ ನಾನು ಸಪೋಸ್ x ಈಕ್ವಲ್ಸ್ ಟು 1 ಅಂತ ತಗೊಂಡ್ರೆ ಇಲ್ಲಿ ಏನಾಯ್ತು, ಇಲ್ಲಿ 1 ಮೈನಸ್ 1 ಆಯ್ತು, ನಿಮ್ಗೆ ಏನ್ ಸಿಗ್ತಾ ಇದೆ, 0/0 ಅಂತ ಸಿಗ್ತಾ ಇದೆ. ಕರೆಕ್ಟಾ? ಇದೇನ್ 0/0 ಇದೆ, ಇದನ್ನ ಇಂಡಿಟರ್ಮಿನೇಟ್ ಅಂತ ಕರಿತೀವಿ. ಇಂಡಿಟರ್ಮಿನೇಟ್ ಫಾರ್ಮ್. ಏನು ಇಂಡಿಟರ್ಮಿನೇಟ್ ಅಂದ್ರೆ ಅಪೋಸಿಟ್ ಆಫ್ ಡಿಟರ್ಮಿನೇಟ್, ಸಮಥಿಂಗ್ ವಿಚ್ ವಿ ಕ್ಯಾನ್ ನಾಟ್ ಡಿಟರ್ಮೈನ್. ವಾಟ್ ಇಸ್ ದಟ್ ವಿ ಕ್ಯಾನ್ ಡಿಟರ್ಮೈನ್? 0 ವಿ ಕ್ಯಾನ್ ಡಿಟರ್ಮೈನ್. 0 ವ್ಯಾಲ್ಯೂ ನಮ್ಗೆ ಗೊತ್ತು. ಪಾಸಿಟಿವ್ ಅಂದ್ರೆ ನಮ್ಗೆ ಏನ್ ವ್ಯಾಲ್ಯೂ ಗೊತ್ತು, ನೆಗೆಟಿವ್ ಅಂದ್ರೆ ಏನ್ ವ್ಯಾಲ್ಯೂ ಗೊತ್ತು. ಸಮ್ ಟೈಮ್ಸ್ ನಿಮಗೆ ಇನ್ಫಿನಿಟಿ ಅಂತ ಬರುತ್ತೆ, ಹೌದಾ, ನಾಟ್ ಡಿಫೈನ್ಡ್ ಅಂತ ಬರುತ್ತೆ. ನಾಟ್ ಡಿಫೈನ್ಡ್ ಬಂದ್ರೂ ಪರವಾಗಿಲ್ಲ, ನಮಗ್ ಗೊತ್ತು ಏನಿದೆ ನಾಟ್ ಡಿಫೈನ್ಡ್. ಅಪ್ ಟು ಇನ್ಫಿನಿಟಿ ಇಟ್ ಇಸ್ ಗೋಯಿಂಗ್, ಓಕೆ, ಅಪ್ ಟು ವೆರಿ ಲಾರ್ಜ್ ವ್ಯಾಲ್ಯೂ ಇಟ್ ಇಸ್ ಗೋಯಿಂಗ್. ನಮಗ್ ಗೊತ್ತಿದೆ ಅದು ಇನ್ಫಿನಿಟಿ ಇರ್ಲಿ, ಬಟ್ ನಮಗ್ ಗೊತ್ತಿದೆ ಇಟ್ ಇಸ್ ಅ ಲಾರ್ಜ್ ವ್ಯಾಲ್ಯೂ. ಆದ್ರೆ ಈ ತರ ಏನಿದೆ, ಓಕೆ, ದೇರ್ ಆರ್ 7 indeterminate forms in mathematics. say 0/0, infinity by infinity, infinity minus infinity ನೀವು ಕಲ್ತಿರ್ಬೋದು, 1 to the power infinity, 0 to the power 0, ಇವೆಲ್ಲ indeterminate forms. ಅಂದ್ರೆ ಇದು ಏನ್ ವ್ಯಾಲ್ಯೂ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ವಿ ಡೋಂಟ್ ನೋ ವಾಟ್ ದಿಸ್ ವ್ಯಾಲ್ಯೂ ಇಸ್. ಓಕೆ, ಹಾಗಾದ್ರೆ ಏನ್ ಮಾಡೋದು? ಈಗ ಸಪೋಸ್ ನಿಮ್ಗೆ ಒಂದೇನೋ ಗ್ರಾಫ್ ಡ್ರಾ ಮಾಡಿದೀರಾ ಅಂತ ಅನ್ಕೊಳ್ಳಿ. ನಾನು ಜಸ್ಟ್ ರ್ಯಾಂಡಮ್ ಆಗಿ ಡ್ರಾ ಮಾಡ್ತೀನಿ. ಇದು x² - 1 ಅಂತಲ್ಲ, ಏನೋ ಈ ಪಾಯಿಂಟ್ಗೆ ಎಕ್ಸ್ ಗೆ ನಿಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ, indeterminate ಬರ್ತಾ ಇದೆ. Can we do something about this? Okay, can we do something about this? What we can do here is, so okay, I'll just write once again. ನಮ್ದು ವ್ಯಾಲ್ಯೂ ಎಲ್ಲಿ ಎಕ್ಸಿಸ್ಟ್ ಆಗ್ತಾ ಇರ್ಲಿಲ್ಲ, x ಈಕ್ವಲ್ಸ್ ಟು 1 ಗೆ, ಸರಿನಾ? ಈಗ ನಾನೇನೋ ಒಂದು ಗ್ರಾಫ್ ತಗೊಂಡು ಇಲ್ಲಿ ಸಪೋಸ್ ನಿಮ್ದು ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳಿ, x ಈಕ್ವಲ್ಸ್ ಟು 1 ಗೆ. ಇನ್ಸ್ಟೆಡ್ ಆಫ್ ಟೇಕಿಂಗ್ x ಈಕ್ವಲ್ಸ್ ಟು 1, ಇಲ್ಲಿ 2 ಇರುತ್ತೆ, ಇಲ್ಲಿ 0 ಇರುತ್ತೆ, ಸರಿನಾ? ನಾವು ಇಫ್ ಐ ಟೇಕ್ 0.99999, ಕರೆಕ್ಟಾ? ಈಗ ನೀವು ಸ್ಕೂಲಲ್ಲಿ ಕರ್ತಿರ್ತೀರಾ ರೌಂಡ್ ಆಫ್ ಅಂತ. ಈ ರೌಂಡ್ ಆಫ್ ಮಾಡಿ ಇದನ್ನ ಏನಂತ ಬರೀತೀರಾ? 1 ಅಂತಾನೆ ಬರೀತೀರಾ, ಕರೆಕ್ಟಾ? ಈಗ ನಾನು 1.00001 ಅಂತ ಬರೆದ್ರೆ ರೌಂಡ್ ಆಫ್ ಮಾಡಿ ಇದನ್ನ 1 ಅಂತಾನೆ ಬರೀತೀರಾ, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಆಲ್ಮೋಸ್ಟ್ 1 ಓನ್ಲಿ, ನಾಟ್ 1 ಬಟ್ ಆಲ್ಮೋಸ್ಟ್ 1. ರೌಂಡ್ ಆಫ್ ಅಂತ ಸ್ಕೂಲಲ್ಲಿ ಕಲ್ತಿರ್ತೀರಾ. ಸೊ ನಾನು ಏನ್ ಮಾಡ್ತೀನಿ, ಇನ್ಸ್ಟೆಡ್ ಆಫ್ ಟೇಕಿಂಗ್ 1 ಐ ಟೇಕ್ 0.9999. ಓಕೆ, ಸೊ ಏನೋ ಒಂದು ನಿಮ್ಗೆ ಎಷ್ಟಾದ್ರೂ ಇನ್ಫಿನಿಟಿ ವ್ಯಾಲ್ಯೂ ಬರ್ಕೊಳ್ಳಿ. ಓಕೆ, ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ಆನ್ಸರ್ ವಿಲ್ ಎಕ್ಸಿಸ್ಟ್. ಓಕೆ, ದಿಸ್ ವಿಲ್ ಬಿ ಸಮಥಿಂಗ್ ನಿಯರ್ ಟು 2 ಅಂತ ಇರುತ್ತೆ. ಓಕೆ, 1.99 ಸಮಥಿಂಗ್ ಏನೋ ಬರುತ್ತೆ, ಸರಿನಾ? ಅದೇ ತರ ಒಂದು ಲೆಫ್ಟ್ ಕಡೆಯಿಂದ ನಾನು ಒಂದು ವ್ಯಾಲ್ಯೂ ತಗೊಂಡೆ, ಯಾವ್ದಕ್ಕೆ? 1 ಗೆ. ಅದೇ ತರ ರೈಟ್ ಇಂದ ಒಂದು ವ್ಯಾಲ್ಯೂ ತಗೊಳ್ಳೋಣ, 1 ಗೆ ತುಂಬಾ ನಿಯರ್ ಇರೋದು ಯಾವ್ದು? 1 ಗೆ ತುಂಬಾ ಅಂದ್ರೆ ತುಂಬಾ ನಿಯರ್ ಇರೋದು ಈ ತರ ನಾನು ಬರಿಬಹುದು. ಓಕೆ, ವಾಟ್ ಎವರ್ 0 ಯು ವಾಂಟ್ ಟು ಟೇಕ್, ಈ ವ್ಯಾಲ್ಯೂ ಮತ್ತೆ ಎಕ್ಸಿಸ್ಟ್ ಆಗುತ್ತೆ. ನೀವು ಕ್ಯಾಲ್ಕುಲೇಟರ್ ಇಂದ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ಸೊ ಏನಾಗ್ತಾ ಇದೆ, ಇದೇನ್ ವ್ಯಾಲ್ಯೂ ಬರ್ತಾ ಇದೆ, ಇದು 1.999 ಸಮಥಿಂಗ್ ಇಲ್ ಗೆಟ್, ಹಿಯರ್ ಇಲ್ ಗೆಟ್ 2.0000 ಸಮಥಿಂಗ್ ಇಲ್ ಗೆಟ್. ದಿಸ್ ಇಸ್ ಆಲ್ಸೋ ನಿಯರ್ ಟು 2 ಓನ್ಲಿ, ದಿಸ್ ಇಸ್ ಆಲ್ಸೋ ನಿಯರ್ ಟು 2 ಓನ್ಲಿ. ಸೊ ಏನಾಗ್ತಾ ಇದೆ, ಎರಡು ಕಡೆಯಿಂದ 1 ತಗೋ ಬದಲು ತುಂಬಾ ಅಂದ್ರೆ ತುಂಬಾ ನಿಯರ್ ವ್ಯಾಲ್ಯೂ ಟು 1 ತಗೊಂಡ್ರೆ ನಿಮ್ಗೆ ಎರಡು ಕಡೆಯಿಂದ ಒಂದೇ ವ್ಯಾಲ್ಯೂ ಬರ್ತಾ ಇದೆ. ಏನದು? 2 ಅಂತ ಬರ್ತಾ ಇದೆ, ಸರಿನಾ? ಸೊ ಸಮ್ವೇರ್ ಯು ಆರ್ ರೀಚಿಂಗ್ ಹಿಯರ್. ಸೊ ವಾಟ್ ಯು ಆರ್ ಡೂಯಿಂಗ್ ಹಿಯರ್ ಇಸ್, ಅದೇನ್ ಓಪನ್ ಹೋಲ್ ಇದೆ ಅದನ್ನ ಫಿಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ. ಓಕೆ, ಹೌ? By taking very 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 near value to 1, but it is never 1. It is never 1. Okay, but ಏನಾಗುತ್ತೆ, ಎಷ್ಟು ರಿಯಲ್ ನಂಬರ್ಸ್ 0 ಮತ್ತೆ 1 ಮಧ್ಯದಲ್ಲಿ ಎಷ್ಟು ರಿಯಲ್ ನಂಬರ್ಸ್ ಇದಾವೆ? ಇನ್ಫೈನೈಟ್. 1 ಮತ್ತೆ 2 ಮಧ್ಯದಲ್ಲಿ ಎಷ್ಟು ನಂಬರ್ಸ್ ಇದಾವೆ? ಇನ್ಫೈನೈಟ್. 1 ಗೆ ನೀವು ಹತ್ರ ಬಂದಂಗೆ ಎಷ್ಟು ಹತ್ರ ಬರ್ಬೋದು? ಇನ್ಫೈನೈಟ್. ನಿಮ್ಗೆ ಎಷ್ಟು 1.999 ಬರ್ಕೋದಿದೆ ಬರ್ಕೊಳ್ಳಿ, ಇನ್ಫೈನೈಟ್ ವ್ಯಾಲ್ಯೂಸ್ ಆರ್ ದೇರ್. ಓಕೆ, ಅದೇ ತರ ರೈಟ್ ಸೈಡ್ ಇಂದ ಬಂದ್ರು 1.0000000 ನಿಮ್ಗೆ ಎಷ್ಟು 0 ಬರ್ಕೋದಿದೆ ಬರ್ಕೊಳ್ಳಿ, ಇನ್ಫೈನೈಟ್ ನಂಬರ್ಸ್ ಆರ್ ದೇರ್. ಸೊ ಏನಾಗುತ್ತೆ, ವೆನ್ ಯು ಟೇಕ್ ನಿಯರ್ ವ್ಯಾಲ್ಯೂಸ್, ತುಂಬಾ ನಿಯರ್ ಇನ್ಫೈನೈಟ್ ವ್ಯಾಲ್ಯೂಸ್ ತಗೊಂಡಾಗ ಅದ್ ಏನ್ ಹೋಲ್ ಇರುತ್ತೆ, ಓಪನ್ ಹೋಲು, ಆಲ್ಮೋಸ್ಟ್ ಫಿಲ್ ಆದಂಗ್ ಕಾಣಿಸ್ಬಿಡುತ್ತೆ. Okay, almost it gets filled, but at 1 it will be open only. Okay, but ನೀವು ಸಪೋಸ್ ಝೂಮ್ ಮಾಡಿ ನೋಡಿದ್ರೆ ಅದು ಓಪನ್ ಇರುತ್ತೆ. ಬಟ್ ಇಫ್ ಯು ಝೂಮ್ ಮಾಡದೆ ನೋಡಿದ್ರೆ ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ಫಿಲ್ಡ್.
ಆಲ್ಮೋಸ್ಟ್ ಲುಕ್ಸ್ ಲೈಕ್ ಫೀಲ್ಡ್ ಅಂದ್ರೆ ಈ ಗ್ರಾಫ್ ಅನ್ನ ನಾನು ಸ್ವಲ್ಪ ಕನೆಕ್ಟ್ ಮಾಡಬಹುದು, ಅವಾಗ ಇದೇನಾಗುತ್ತೆ ಫಂಕ್ಷನ್ ಕಂಟಿನ್ಯೂಸ್ ಆಗ್ಬಿಡುತ್ತೆ. ಓಕೆ, ಸೊ ವಾಟ್ ಈಸ್ ದ ಲಿಮಿಟ್ ಯು ಆರ್ ಟೇಕಿಂಗ್ ರಿಸ್ಟ್ರಿಕ್ಷನ್? ಒನ್ಗೆ ಈ ಫಂಕ್ಷನ್ ಎಕ್ಸಿಸ್ಟ್ ಆಗ್ತಾ ಇರ್ಲಿಲ್ಲ, ಒನ್ಗೆ ಆಗ್ತಾ ಇರ್ಲಿಲ್ಲ. ಸೊ ನಾವ್ ಏನ್ ಮಾಡಿದ್ವಿ, ಒನ್ ಅಂತ ತಗೋಕ್ಕಿಂತ ತುಂಬಾ ಅಂದ್ರೆ ತುಂಬಾ ನಿಯರ್ ವ್ಯಾಲ್ಯೂಸ್ ಆಫ್ ಒನ್ ನಾವು ತಗೊಂಡ್ವಿ. ಅದನ್ನ ಏನಂತ ಕರಿತೀವಿ? ಎಕ್ಸ್ ಅಪ್ರೋಚಿಂಗ್ ಒನ್, ಎಕ್ಸ್ ಟೆನ್ಸ್ ಟು ಒನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್ ಟೆನ್ಸ್ ಟು ಒನ್? ಎಕ್ಸ್ ಇಸ್ ಆಲ್ಮೋಸ್ಟ್ ಒನ್, it is almost 1 but never 1. Okay, and when I find this value is becoming 2. Okay, so if x approaches 1, f of x approaches 2. So now ಅಲ್ಲಿ exist ಆಗ್ತಾ ಇರ್ಲಿಲ್ಲ, ಇಲ್ಲಿ ಸ್ವಲ್ಪ ಏನೋ ಅಪ್ರೋಚ್ ಆಗೋ ಮಾಡಿದ್ವಿ. ಇಲ್ಲಿ ಫಸ್ಟ್ ಡೈರೆಕ್ಟ್ ನಾನು 1 ಅಂತ ಹಾಕಿದ್ರೆ 0/0 ಬಂತು. ಆ 0/0 ಇಂದ ನಾವು ಎಲ್ಲಿಗೆ ಬಂದ್ವಿ? 2ಗೆ ಬಂದ್ವಿ. By how? By taking the limiting value of x. Okay, so this is important to define whether a function is continuous or not. Okay, so ಇದನ್ನ ಹೇಗೆ ಬರಿತೀವಿ? How we write here is, instead of writing f of x, we write limit of f of x as x tends to a. ಅಂದ್ರೆ ಯಾವ್ದೋ ಒಂದು a ಗೆ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂದ್ರೆ x equals to a ಅಂತ ತಗೋ ಬದಲು x approaches a ಅಂತ ತಗೊಂತೀವಿ. In that case, some value exists. Okay, and that value is called as limit. In general, we represent it by L or small l. Okay, I hope this concept is clear to everyone. So what is limiting value? It's nothing but the value of f of x as x approaches a, but x is never equal to a. ಓಕೆ, ಸೊ ಇದೇನ್ ಡೆಫಿನೇಷನ್ ಇದೆ ನಿಮಗೆ ಕಂಟಿನ್ಯೂಸ್ ಫಂಕ್ಷನ್, ಡಿಸ್ಕಂಟಿನ್ಯೂಸ್ ಫಂಕ್ಷನ್ಸ್ ಡಿಫೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಡೆರಿವೇಟಿವ್ಸ್ ಡಿಫೈನ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಲಿಮಿಟ್. ನೆಕ್ಸ್ಟ್ ಇದ್ರ ಮೇಲೆ ಲಿಮಿಟ್ ಮೇಲೆ ಸುಮಾರು ರಿಸಲ್ಟ್ಸ್ ಕಲ್ತಿರ್ತೀರಾ. ಓಕೆ, ಐ ಜಸ್ಟ್ ಡಿಸ್ಪ್ಲೇ. ಓಕೆ, ಐ ವಾಂಟೆಡ್ ಟು ಟೆಲ್ ಲಿಮಿಟ್ ಅಂದ್ರೆ ಏನು ಪ್ರಾಪರ್ ಆಗಿ. CET ಅಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಎನಿ ಆಫ್ ದೀಸ್ ಥಿಯರಮ್ಸ್. ನೀವು ಮತ್ತೆ ಬೋರ್ಡ್ಸ್ ನಲ್ಲಿ ಮಾಡಿರ್ತೀರಾ. ಓಕೆ, ಐ ಗೋ ಫಾರ್ ದ ಎಕ್ಸಾಂಪಲ್ಸ್ ಡೈರೆಕ್ಟ್ಲಿ. ನಾ ಇದು ಕಲ್ತಿರ್ತೀರಾ. ಬೇಕಂದ್ರೆ ಇಫ್ ಯು ಆರ್ ಸಿಟ್ಟಿಂಗ್ ವಿತ್ ದ ಬುಕ್, ಯು ಕ್ಯಾನ್ ರೈಟ್ ಡೌನ್, or for now you can take a screenshot of these are very standard. CET ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಫಸ್ಟ್ ಅಂತೂ ಸ್ಯಾಂಡ್ವಿಚ್ ಥಿಯರಮ್ ಇದೆ. ನಿಮ್ ಸಿಲೆಬಸ್ ನಲ್ಲಿ 5 marks ಥಿಯರಮ್ ಮಾಡಿರ್ತೀರಾ. sin x by x as x tends to 0 is 1, cos x as x tends to 0 is 1. Okay, tan of x minus a divided by x minus a as x tends to a is 1. Okay, similarly for sin, tan x by x is 1 as x approaches 0. 1 minus cos x by x is 0 as x approaches 0. ಅದೇ ತರ ಒಂದು ಲಾಗ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಮೇಲೆ ರಿಸಲ್ಟ್ಸ್ ಇದಾವೆ. ಐ ವಾಂಟ್ ಯು ಪೀಪಲ್ ಟು ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಕೀಪ್ ದಿಸ್ ವಿತ್ ಯು ಆಲ್ವೇಸ್. ಓಕೆ, ಯಾವಾಗ್ಲೂ ಹೆಲ್ಪ್ ಆಗುತ್ತೆ. ಸರಿನಾ? ಆಮೇಲೆ e to the power x ಅಂದ್ರೆ ಏನು? ಇಟ್ ಈಸ್ ಆಲ್ವೇಸ್ ಎ ಇನ್ಕ್ರೀಸಿಂಗ್ ಫಂಕ್ಷನ್, ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ e to the power x, and this is the graph of your log x. ಹೌದಾ? ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಯರ್ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಅಂದ್ರೆ ಇನ್ವರ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್. ಎಸ್, ಸೊ ಎನಿ ಡೌಟ್ಸ್ ಇನ್ ದ ಕಾನ್ಸೆಪ್ಟ್ ಆಫ್ ಲಿಮಿಟ್ಸ್? ಸೊ ಬೇಸಿಕಲಿ ಲಿಮಿಟ್ ಎಲ್ಲಿ ಬರುತ್ತೆ? whenever you are trying to find a value of f of x at some x equals to a, if you get a indeterminate form. ಯಾವುದು ನಿಮ್ಗೆ ಮೋಸ್ಟ್ಲಿ ಸಿಲೆಬಸ್ ಅಲ್ಲಿ ಜಾಸ್ತಿ 0/0 ನೇ ಇದೆ, ಬಟ್ 0/0 ನೇ ಇರ್ಬೇಕಂತ ಏನಿಲ್ಲ. Okay, these are all indeterminate forms only. Okay, so 0/0 bandre we are going for limiting value. Yes, any doubts to anyone? Matadbeku, at least say yes, no. ಓಕೆ, ಫೈನ್. ಸೊ ಈಗ ನೋಡಿ, ಇದಾದ್ಮೇಲೆ ಮತ್ತೊಂದು ರಿಸಲ್ಟ್ ಇದೆ. ಆಕ್ಚುಲಿ ಎಲ್ ಹಾಸ್ಪಿಟಲ್ ರೂಲ್ ಅಂತ. ಈ ರೂಲ್ಗೆ ನಿಮ್ಗೆ ಆಕ್ಚುಲಿ ಡೆರಿವೇಟಿವ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಆಮೇಲೆ ಈ ರೂಲ್ ಅನ್ನ ನೀವು CET ಮತ್ತೆ JEE ಅಲ್ಲಿ ಯೂಸ್ ಮಾಡ್ಬೋದು. ಬೋರ್ಡ್ಸ್ ನಲ್ಲಿ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಬೋರ್ಡ್ಸ್ ನಲ್ಲಿ ನಿಮ್ಗೆ ಸ್ಟೆಪ್ಸ್ ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ನೀವು ಬೋರ್ಡ್ಸ್ ಅಲ್ಲಿ
ಒನ್ ಬೈ ಒನ್ ಸ್ಟೆಪ್ ವೈಸ್ ಯೂಸ್ ಮಾಡಬೇಕು ನೀವು. ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇದ್ರೆ ಅಲ್ಜಿಬ್ರೈಕ್ ಐಡೆಂಟಿಟೀಸ್, ರಾಷನಲೈಸಿಂಗ್ ಇರ್ರಾಷನಲ್ ಫಾರ್ಮ್ ನಲ್ಲಿ ಇದ್ರೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ರೆ ಐಡೆಂಟಿಟಿ ಯೂಸ್ ಮಾಡಬೇಕು, ಎಕ್ಸ್ಪೋನೆನ್ಷಿಯಲ್ ಇದ್ರೆ ಪ್ರಾಪರ್ಟೀಸ್ ಯೂಸ್ ಮಾಡಬೇಕು. ಬೋರ್ಡ್ಸ್ ನಲ್ಲಿ ನೀವು ಸ್ಟೆಪ್ ವೈಸ್ ಹೋಗ್ಬೇಕು. ಸಿಇಟಿ ಅಲ್ಲಿ ಇದನ್ನ ನೀವು ಯೂಸ್ ಮಾಡಬಹುದು, ಬಟ್ ಫಾರ್ ದಿಸ್ ಯು ಹ್ಯಾವ್ ಟು ಡೂ ಫಸ್ಟ್ ಡೆರಿವೇಟಿವ್ಸ್. ಸೊ ನಾವಿನ್ನು ಡೆರಿವೇಟಿವ್ ಮಾಡಿಲ್ಲ. ಡೆರಿವೇಟಿವ್ ಮಾಡಾದ್ಮೇಲೆ ಐ ವಿಲ್ ಎಕ್ಸ್ಪ್ಲೈನ್ ದಿಸ್. ಇನ್ ಸಿಇಟಿ ಯು ಕ್ಯಾನ್ ಯೂಸ್ ದಿಸ್. ಇಫ್ ಯು ವಾಂಟ್ ಜಸ್ಟ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಆಲ್ಸೋ. ಓಕೆ, ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಎಕ್ಸಾಂಪಲ್ಸ್. ಈಗ ಎಕ್ಸಾಂಪಲ್ಸ್ ಅಲ್ಲಿ ನೋಡಿ, ನಾನು ನಿಮ್ ಈ NCERT ಅಲ್ಲಿ ಇರೋ ತುಂಬಾ ಸಿಂಪಲ್ ಎಕ್ಸಾಂಪಲ್ಸ್ ಯಾವ್ದು ಜಾಸ್ತಿ ತಗೊಂಡಿಲ್ಲ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಮೇಲೆ ಸುಮಾರು different types of examples you will get here. So little bit ನಿಮ್ಗೆ ಪೇಷನ್ಸ್ ಬೇಕು. ಇಫ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್, ನಿಮ್ ಕಾಲೇಜಲ್ಲಿ ಜಸ್ಟ್ ಸ್ಟಾರ್ಟ್ ಆಗಿದ್ರೆ, ನೀವು ಇನ್ನು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇನಿಷಿಯಲಿ ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ಐ ಹ್ಯಾವ್ ಟೇಕನ್ ಆಲ್ ಬಿಗ್ ಎಕ್ಸಾಂಪಲ್ಸ್ ಓನ್ಲಿ. ವಿತ್ ಪ್ರಾಕ್ಟೀಸ್ ಇಟ್ ವಿಲ್ ಕಮ್. ಓಕೆ, ಸೊ ಫಸ್ಟ್ ಕ್ವೆಶನ್, ವಾಟ್ ಈಸ್ ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ x cube minus 4x square plus 4x divided by x square minus 4 as x tends to 2. ಓಕೆ, ಈಗ ನೀವು ಡೈರೆಕ್ಟ್ ಆಗಿ x ವ್ಯಾಲ್ಯೂ 2 ಅಂತ ತಗೊಂಡ್ರೆ ನಿಮ್ಗೆ ನೋಡ್ಬೋದು ಇಲ್ಲಿ 8 ಆಗುತ್ತೆ. ದಿಸ್ ಇಸ್ you'll get 0 here and you'll get 0 here definitely. So this is in 0 by 0 form. ಹೌದಾ? So next let L equals to 0 by 0 ಬರ್ತಾ ಇದೆ ಅಂದ್ರೆ ನಾವು ಡೆಫಿನೆಟ್ಲಿ ಇದನ್ನ ಸಾಲ್ವ್ ಮಾಡಲೇಬೇಕು. ಹೌದಾ? ವಾಟ್ ವಿ ಕ್ಯಾನ್ ಡೂ, ದಿಸ್ ಇಸ್ ಇನ್ ರಾಷನಲ್ ಫಾರ್ಮ್. ಹೌದಾ? ಇಲ್ಲಿ ಕ್ಯೂಬಿಕ್ ಈಕ್ವೇಶನ್ ಇದೆ. ದಿಸ್ minus 4x square I can write as minus 2x square minus 2x square. ಹೌದಾ? ಈಗ ಸ್ವಲ್ಪ ಗ್ರೂಪ್ ಮಾಡ್ಕೊಳ್ಳಿ. ಡಿನಾಮಿನೇಟರ್ ನಲ್ಲಿ ಏನಿದೆ x square, ಈ 4 ಅನ್ನ ನಾನು 2 ಸ್ಕ್ವೇರ್ ಅಂತ ಬರೀಬಹುದು. ಕರೆಕ್ಟಾ? ಈಗ ಇದರಿಂದ ಮತ್ತೆ ಇದರಿಂದ ಎರಡು ಗ್ರೂಪ್ ಮಾಡ್ಕೊಳ್ಳಿ. ಫಸ್ಟ್ ಗ್ರೂಪ್ ನಲ್ಲಿ ಏನ್ ಕಾಮನ್ ಇದೆ? x ಸ್ಕ್ವೇರ್ ಕಾಮನ್ ಇದೆ. ಸರಿನಾ? ಸೊ ಇಲ್ಲಿ ಏನ್ ಉಳಿತು? x ಉಳಿತು, ಇಲ್ಲಿ 2 ಉಳಿತು. ಓಕೆ, ಸೊ ಇದನ್ನು ಕೂಡ x minus 2 ಅಂತಾನೆ ಬರ್ಕೊಳ್ಳೋಣ. ಸೊ ವಾಟ್ ಐ ಕ್ಯಾನ್ ಟೇಕ್ ಕಾಮನ್ ಹಿಯರ್? I can take common here minus 2x, correct? Minus 2x into x minus 2x square ಆಯ್ತು, ಆಮೇಲೆ minus of minus plus ಆಯ್ತು. ಓಕೆ, ಇದು ಡಿನಾಮಿನೇಟರ್ ನಿಮ್ದು a square minus b square ಫಾರ್ಮ್ ನಲ್ಲಿ ಇದೆ. ಅವಾಗ ಇದೇನಾಗುತ್ತೆ? a plus b into a minus b ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ಲಿಮಿಟ್. Now in the denominator you can see that x minus 2 ಅನ್ನೋದು ಎರಡು ಕಡೆ ಕಾಮನ್ ಇದೆ. ಹೌದಾ? ಎರಡು ಕಡೆ ಕಾಮನ್ ಇದೆ. ಸೊ ಇಲ್ಲಿ ಕಾಮನ್ ತಗೋಬಹುದು. ಹಾಗಾದ್ರೆ ಮತ್ತೊಂದು ಏನು ಉಳಿತು? x square minus 2x ಅಂತ ಉಳಿತು. ಸೊ now what is remaining? x minus 2, x plus 2. Yes, x minus 2, x minus 2 I can cancel. Let us see if I apply the limit ಏನ್ ಸಿಗುತ್ತೆ. ಒಂದ್ ವೇಳೆ 0 by 0 ಬಂದ್ರೆ ಮತ್ತೆ ನೀವು ಸಾಲ್ವ್ ಮಾಡಬೇಕು. Otherwise we will stop here. Okay, so ಏನಾಗುತ್ತೆ? ಲಿಮಿಟ್ x tends to 2. So ಇದು 2 ಸ್ಕ್ವೇರ್ ಆಯ್ತು. 2 into 2 4 ಆಯ್ತು. This is again 2 plus 2. What is 2 square? 4. 4 minus 4 0 ಆಯ್ತು. 0 by 4 is 0. So what is the limit value? 0, which is option A. Okay, simple example. Next we'll take the little bit harder examples. Okay, next ಈ ರಿಸಲ್ಟ್ಸ್ ಅಲ್ಲಿ ಒನ್ ಮೂರ್ ರಿಸಲ್ಟ್ ಯಾವ್ದೋ ಮಿಸ್ ಆದಂಗ ಆಯ್ತಲ್ಲ. ದಿಸ್ ರಿಸಲ್ಟ್ ನು as x tends to a, x to the power n minus a to the power n divided by x minus a. If you apply the limit it will be 0 by 0. So theorem apply ಮಾಡಿದ್ರೆ this is the results. Again very important. ಏನ್ ಹೇಳುತ್ತೆ? x minus a ಫಾರ್ಮ್ ನಲ್ಲಿ ಇದ್ರೆ x ಪವರು a ಪವರು ಒಂದೇ ಇರ್ಬೇಕು, n ಅಂತಾನೆ ಇರ್ಬೇಕು. ಡಿನಾಮಿನೇಟರ್ ನಲ್ಲೂ x minus a ನೇ ಇರ್ಬೇಕು. ಹಾಗಾದ್ರೆ ಇದೇನಾಗುತ್ತೆ? n into a to the power n minus 1 ಆಗುತ್ತೆ. This is one more theorem. Keep in mind. Okay, next question. ಏನ್ ಹೇಳ್ತಾರೆ? ಲಿಮಿಟ್ as x tends to 1, 1 minus x to the power minus 1 by 3 divided by 1 minus x to the power minus 2 by 3. Okay, where x is tending to 1. ಈಗ x tending to 1 ಅಂತ ತಗೊಂಡ್ರೆ ಡಿನಾಮಿನೇಟರ್ ನಲ್ಲಿ 1 minus 1 ಆಯ್ತು, ನ್ಯೂಮರೇಟರ್ ನಲ್ಲೂ 1 minus 1 ಆಯ್ತು. 0 by 0 ಬರ್ತಾ ಇದೆ. ಕರೆಕ್ಟಾ? ಸೊ ಇದನ್ನ ಸಾಲ್ವ್ ಮಾಡಲೇಬೇಕು. ವಿ ಹ್ಯಾವ್ ಟು ರಿಮೂವ್ ದಟ್. ಓಕೆ, ಸೊ ಸಮಟೈಮ್ಸ್ ವಿ ಕ್ಯಾನ್ ರಿಮೂವ್, ಸಮಟೈಮ್ಸ್ ವಿ ಕ್ಯಾನ್ ನಾಟ್. ಸರಿನಾ? ಇಂಟ್ರೊಡಕ್ಷನ್ ಅಲ್ಲಿ ಐ ಡಿಡ್ ನಾಟ್ ಟೆಲ್ ಯು ನೋ ಲಿಮಿಟ್ ಎಕ್ಸಿಸ್ಟ್ಸ್. ವೆನ್ ಲಿಮಿಟ್ ಎಕ್ಸಿಸ್ಟ್, ಇಲ್ಲಿವರೆಗೂ ಸ್ಟಾಪ್ ಮಾಡಿದೆ. ವಾಟ್ ಎವರ್ ಯು ಆರ್ ಟೇಕಿಂಗ್ ದ ಲಿಮಿಟ್, ಎರಡು ಕಡೆಯಿಂದ ಅಲ್ವಾ?
ಇವ್ ಎರಡು ಬಂದು ಒಂದೇ ಕಡೆ ಮೀಟ್ ಆಗ್ಬೇಕು ಅಂದ್ರೇನೆ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ, ಅದರ್ವೈಸ್ ಲಿಮಿಟ್ ವೋಂಟ್ ಎಕ್ಸಿಸ್ಟ್. ಸೊ ಏನ್ ಹೇಳ್ತಾರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಶುಡ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಈಗ ಸಪೋಸ್ ಏನೋ ಒಂದು ಇಲ್ಲಿ ಓಪನ್ ಹೋಲ್ ಇದೆ ಅಂತ ಅನ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಇಂದ ಇಲ್ಲಿಗೆ ಬಂತು, ರೈಟ್ ಹ್ಯಾಂಡ್ ಇಂದ ಈ ತರ ಹೋದ್ರೆ you cannot fill the gap. So if left hand limit is not equal to right hand limit, limit does not exist. That only I did not tell. Okay, now if you observe the numerator ಏನಿದೆ ಪವರ್ -1/3 ಇದೆ ಸರಿನಾ, ಡಿನಾಮಿನೇಟರ್ ನಲ್ಲಿ ಏನಿದೆ -2/3 ಇದೆ. ಜಸ್ಟ್ ಅಬ್ಸರ್ವ್, ಈ 1 ಅನ್ನ ನಾನು 1² ಅಂತ ಬರಿಬಹುದು, ಈ -2/3 ನಾನು ಈ ತರ ಬರಿಬಹುದಲ್ವಾ, because by the property of indices we know that a to the power m to the power n is a to the power m into n. So 1 into 2 2 ne aitu, divided by 3, -2/3 only. Now if you observe, the denominator is in the form of a square minus b square, correct? So what is a square minus b square? a plus b into a minus b. So numerator hange ulitu, a plus b into a minus b, andre this is what you get, 1 minus x to the power -1/3. Now you can see that we can cancel this. Iga limit ತಗೊಂಡು ನೋಡೋಣ. ನ್ಯೂಮರೇಟರ್ ನಲ್ಲಿ 1 ಉಳಿತು, ಓಕೆ, ಆಮೇಲೆ ಡಿನಾಮಿನೇಟರ್ ನಲ್ಲಿ 1 to the power -1/3. We know that 1 to the power anything is 1 only, so it is 1/1 plus 1, which is 1/2. So what is your limit value? 1/2, which is option B. Okay, next. ಏನ್ ಹೇಳ್ತಾ ಇದ್ದಾರೆ, ಯಾವಾಗ್ಲೂ ನೋಡಿ ನಿಮ್ಗೆ ಈ ಇರ್ರಾಷನಲ್ಸ್ ಫಾರ್ಮ್ ನಲ್ಲಿ ಬಂದ್ರೆ ಯಾವಾಗ್ಲೂ ರಾಷನಲೈಸ್ ಮಾಡ್ಕೊಂಡ್ಬಿಡಿ. ಓಕೆ, ಇಫ್ ಯು ಆರ್ ನಾಟ್ ಅಪ್ಲೈಂಗ್ ಎಲ್ ಹಾಸ್ಪಿಟಲ್ ರೂಲ್, ಸಮ್ ಟೈಮ್ಸ್ ಎಲ್ ಹಾಸ್ಪಿಟಲ್ ಡಿಫ್ರೆನ್ಸಿಯೇಷನ್ ಕೂಡ ಜಾಸ್ತಿನೇ ಆಗುತ್ತೆ. ಇರ್ರಾಷನಲ್ ಫಾರ್ಮ್ಸ್ ಬಂದಾಗ ಗೋ ಫಾರ್ ಮೋಸ್ಟ್ಲಿ ರಾಷನಲೈಸಿಂಗ್. ಓಕೆ, ಸಮ್ ಟೈಮ್ಸ್ ಡೈರೆಕ್ಟ್ ಆಗಿ ಸಾಲ್ವ್ ಆಗುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಗೋ ಫಾರ್ ದಟ್. ಎಸ್, ನಾವ್ ದಿಸ್ ಇಸ್ ದ function given, okay, limit of f of x. ಈಗ ಎಲ್ಲಿ x is approaching what? 1. if you observe 1, ಇಲ್ಲಿ 1 ಹಾಕಿದ್ರೆ 1 minus 1 0 ಆಯ್ತು, 0 into anything 0 ಆಯ್ತು. ಇಲ್ಲೂ ಕೂಡ ಏನ್ ಸಿಗುತ್ತೆ, 2 plus 1 is 3, 3 minus 3 is 0, correct? again you are getting indeterminate form. ಹೌದಾ, ಸ್ವಲ್ಪ ಸಾಲ್ವ್ ಮಾಡೋಣ. what you can write here is x approaches 1, ಸರಿನಾ? This is 2x minus 3. Yes, ಈಗ ಡಿನಾಮಿನೇಟರ್ ನಲ್ಲಿ ಒಂದು ಪಾಲಿನಾಮಿಯಲ್ ಇದೆ, ಕರೆಕ್ಟ್ ಅಲ್ವಾ? ಈ ಪಾಲಿನಾಮಿಯಲ್ ಅನ್ನ ಫ್ಯಾಕ್ಟರ್ಸ್ ನಲ್ಲಿ ಬರ್ಕೊಂಡ್ ಬಿಡೋಣ. ವಾಟ್ ಇಸ್ ದಿಸ್? 2x² plus x minus 3. Okay, so this I can write as what? -2x plus 3x minus 3. So what is common here? 2x is common. So here also x minus 1 I should get. So here it is plus 3, correct? So plus 3x minus 3. ಏನೇನಾಯ್ತು? x minus 1 ಅನ್ನೋದು ಒಂದು ಫ್ಯಾಕ್ಟರ್, 2x plus 3 ಅನ್ನೋದು ಒಂದು ಫ್ಯಾಕ್ಟರ್. ಹಾಗಾದ್ರೆ ಇಲ್ಲಿ ಏನ್ ಬಂತು? x minus 1, 2x plus 3. ಓಕೆ, ಫೈನ್. ಉಳಿತೇನಿಲ್ಲಿ √x minus 1 ಉಳಿತು. ಇದನ್ನ ಮಲ್ಟಿಪ್ಲೈ ಬೈ √x plus 1, divide by √x plus 1. Okay, now this and this, they are in the form of a plus b into a minus b. ಏನಾಗುತ್ತೆ? a plus b into a minus b, a square minus b square. Yes, so this is 2x minus 3, this is x minus 1, this is 2x plus 3. Okay, a square minus b square, √x square ಅಂದ್ರೆ x ಆಯ್ತು, ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಆಯ್ತು, ಸರಿನಾ? ಇಲ್ಲೇನು ಉಳಿತು? ಇಷ್ಟು ಉಳಿತು. ಈಗ ನೋಡಿ, ಈ x minus 1 x minus 1 ಕ್ಯಾನ್ಸಲ್ ಆಯ್ತು. ಸೊ ಸಾಲ್ವ್ ಮಾಡಿದೀವಿ, ಲಿಮಿಟ್ ಅಪ್ಲೈ ಮಾಡಿ ನೋಡೋಣ. ಮತ್ತೆ 0/0 ಬಂದ್ರೆ ಸಾಲ್ವ್ ಮಾಡ್ಲೇಬೇಕು, ಬರ್ಲಿಲ್ಲ ಅಂದ್ರೆ ದಟ್ ವಿಲ್ ಬಿ ಯೋರ್ ಆನ್ಸರ್. ಓಕೆ, ನಾವು x is approaching 1. ಸೊ ಇದೇನಾಯ್ತು? 2 into 1 minus 3 divided by 2 into 1 plus 3, and this is √1 plus 1. ಹೌದಾ? ಸೊ 2 minus 3 minus 1 ಆಯ್ತು. ಇಲ್ಲಿ 2 plus 3 ಎಷ್ಟಾಯ್ತು? 5 ಆಯ್ತು. ಓಕೆ, √1 ಅಂದ್ರೆ 1, ಕರೆಕ್ಟ್ ಅಲ್ವಾ? ಸೊ 1 plus 1 ಎಷ್ಟಾಯ್ತು? 2 ಆಯ್ತು. ಸೊ ವಾಟ್ ಇಸ್ ಯುವರ್ ಫೈನಲ್ ಆನ್ಸರ್? 1/10, negative 1/10. ಹೆನ್ಸ್ ಯುವರ್ ಆನ್ಸರ್ ಇಸ್ ಆಪ್ಷನ್ ಸಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ಕೊಂಡ್ವಿ? ಇರಾಷನಲ್ ಫಾರ್ಮ್ ಇದ್ದಿದ್ದು ರಾಷನಲೈಸ್ ಮಾಡ್ಕೊಂಡ್ವಿ, ದಟ್ಸ್ ಇಟ್. ಆಮೇಲೆ ಡಿನಾಮಿನೇಟರ್ ನಲ್ಲಿ ಪಾಲಿನಾಮಿಯಲ್ ಅನ್ನ ಸಾಲ್ವ್ ಮಾಡ್ಕೊಂಡ್ವಿ. Next, again you can see that you have
ಸಮ್ rationalizing work you have to do. ಕರೆಕ್ಟಾ? ನೋಡೋಣ ಯಾಕೆ, ಯಾಕಂದ್ರೆ ಡೆಫಿನೆಟ್ಲಿ ಇದು ಕೂಡ 0/0 ಬರುತ್ತೆ. ಚೆಕ್ ಮಾಡಬಹುದು. This is root 3x minus 2 minus root x plus 2. Okay, x is approaching 2. So 2 square 4 ಆಯ್ತು. 4 minus 4 0 ಆಯ್ತು. Here again it is 6 minus 2 which is root 4. 2 plus 2 root 4. Root 4 minus root 4 0 ಆಯ್ತು. ಕರೆಕ್ಟಾ? Okay. So let us start solving. If I take only f of x. If I take only f of x, limit ಆಮೇಲೆ ಬರ್ಕೊಳ್ಳೋಣ. ನ್ಯೂಮರೇಟರ್ ಅನ್ನ ನಾನು ಹೇಗ್ ಬರಿಬಹುದು? ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂತ ಬರಿಬಹುದು. ಸರಿನಾ? ಆಮೇಲೆ ಇಲ್ಲೇನಿದೆ? ರೂಟ್ 3x minus 2 minus root x plus 2. Multiply and divide by the opposite sign. Okay, so ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲೂ ಕೂಡ ಪ್ಲಸ್ ಬರುತ್ತೆ. ಸರಿನಾ? ಓಕೆ. ನೆಕ್ಸ್ಟ್, ಈ ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಇಸ್ ಇನ್ ದ ಫಾರ್ಮ್ ಆಫ್ ಅಗೇನ್ ವಾಟ್? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಏನಾಯ್ತು? ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಆಯ್ತು. ಇಲ್ಲಿ ಏನ್ ಉಳಿತು? ರೂಟ್ 3x minus 2 ಪ್ಲಸ್ ರೂಟ್ ಎಕ್ಸ್ ಪ್ಲಸ್ 2 ಉಳಿತು. ಈಗ ಡಿನಾಮಿನೇಟರ್ ನಲ್ಲಿ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ a minus b ಇಂಟು a plus b, which is a square minus b square. 3x minus 2 ರೂಟ್ ಹೋಲ್ ಸ್ಕ್ವೇರ್ ಅಂದ್ರೆ 3x minus 2 ನೇ ಆಯ್ತು. a square ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? ಎಕ್ಸ್ ಪ್ಲಸ್ 2. ಕರೆಕ್ಟಾ? ಸೊ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಡಿನಾಮಿನೇಟರ್ ನಲ್ಲಿ ಅಬ್ಸರ್ವ್ ಮಾಡಿ. ಇದು 3x minus 2 minus x minus 2. ಕರೆಕ್ಟಾ? ಅಂದ್ರೆ ಇದೆಷ್ಟಾಯ್ತು? 2x minus 4 ಆಯ್ತು. ಏನ್ ಕಾಮನ್ ತಗೋಬಹುದು ನಾನಿಲ್ಲಿ? 2 ಕಾಮನ್ ತಗೋಬಹುದು. ಏನು ಉಳಿಯುತ್ತೆ? x minus 2 ಉಳಿಯುತ್ತೆ ಡಿನಾಮಿನೇಟರ್ ನಲ್ಲಿ. ಹೌದಾ? ಸೊ ಡಿನಾಮಿನೇಟರ್ x minus 2, ನ್ಯೂಮರೇಟರ್ x minus 2 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? ಬರೀ x plus 2 ಒಂದು 2 ಉಳಿತಲ್ಲ, ಈ 2 ಉಳಿತು. So this is what is remaining. Okay, ಇಷ್ಟು ಉಳಿತು. What was the limit? Limit as x tends to 2. Now we'll apply the limit. ಸರಿನಾ? ಡಿನಾಮಿನೇಟರ್ ನಲ್ಲಿ 2 ಇಂಟು ಎಕ್ಸ್ ಮೈನಸ್ 2 ಉಳಿದಿತ್ತು. ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಯ್ತು. ನಾವು ಲೆಟ್ ಅಸ್ ಅಪ್ಲೈ ದ ಲಿಮಿಟ್. ಎಲ್ಲಿದೆ ಲಿಮಿಟ್ ಅಪ್ರೋಚಿಂಗ್? ಎಕ್ಸ್ ಇಸ್ ಟೆಂಡಿಂಗ್ ಟು 2. ಸೊ ಇದು 2 ಪ್ಲಸ್ 2. 3 into 2 is 6. 6 minus 2 is 4. Plus this is again 4 divided by 2. Correct? So this is 4. Root 4 is 2. Again root 4 is 2. 2 plus 2 is 4 divided by 2. So 2 ones are 2 2s are 4 2s are 8. So what's your answer? 8 is your answer. That is option A. Okay. Next. Yes. What is the next question? Limit as x tends to 1. X to the power 1 by 4. X to the power 1 by 5. X cube minus 1. ಸರಿನಾ? ಓಕೆ. ಲಿಮಿಟ್ ವ್ಯಾಲ್ಯೂ ಹಾಕಿದ್ರೆ 1 to the power anything is 1 only. So numerator is 1 minus 1. Denominator is also 1 minus 1. ಓಕೆ, ಫೈನ್. ಈಗ ಒಂದು ಈ ತರ ಕ್ವೆಶನ್ ಬಂದಿತ್ತು ನಮ್ಗೆ ಪ್ರೀವಿಯಸ್ ಅಲ್ಲಿ. ಬಟ್ ಅಲ್ಲಿ ಏನಿತ್ತು? ಮೈನಸ್ 1/3 ಮೈನಸ್ 2/3 ಅಂತ ಇತ್ತು. ಮೈನಸ್ 2/3 ನ ನೀವು 2 ಇಂಟು ಮೈನಸ್ 1/3 ಅಂತ ಬರ್ಕೊಂಡ್ರಿ. ಕರೆಕ್ಟಾ? ಬಟ್ ಆ ಲಾಜಿಕ್ ಇಲ್ಲಿ ಅಪ್ಲೈ ಆಗಲ್ಲ. ಈ 1 ಅನ್ನ ನಾನು 1 ಕ್ಯೂಬ್ ಅಂತ ಬರೀಬಹುದು. ಓಕೆ, ಸೊ ವಿಚ್ ಥಿಯರಮ್ ಯು ಹ್ಯಾವ್ ಟು ಅಪ್ಲೈ ಹಿಯರ್ ಇಸ್ ದಿಸ್ ಥಿಯರಮ್ ಯು ಹ್ಯಾವ್ ಟು ಅಪ್ಲೈ. ಸರಿನಾ? ಸೊ ಏನ್ ಹೇಳುತ್ತೆ ಈ ಥಿಯರಮು? ಎಕ್ಸ್ ಇರಬೇಕು, ಒಂದು ಕಾನ್ಸ್ಟಂಟ್ ಇರಬೇಕು. ಬಟ್ ಇಲ್ಲಿ ಎರಡೂನೇ ಎಕ್ಸ್ ಇದಾವೆ, ಆ ಕಾನ್ಸ್ಟಂಟ್ ಅನ್ನೋದು ಇಲ್ಲ ಇಲ್ಲಿ. ಹೌದಾ? ಇಲ್ಲಿದೆ, ಪರವಾಗಿಲ್ಲ, ಇಲ್ಲಿ ಇದೆ. ಸೊ ಜಸ್ಟ್ ಲಿಟಲ್ ಬಿಟ್ ಯು ಅಬ್ಸರ್ವ್ ಅಂಡ್ ಎಕ್ಸ್ ಶುಡ್ ಅಪ್ರೋಚ್ ಟು ಎ ಓನ್ಲಿ. ಕರೆಕ್ಟ್? where x is approaching here 1. So what's your constant? 1 ಅನ್ನೋದಂತೂ ನಮಗೆ ಅರ್ಥ ಆಯ್ತು. ಸರಿನಾ? ನಾನು ಏನ್ ಮಾಡ್ತೀನಿ ನಮ್ ಕನ್ವೀನಿಯನ್ಸ್ ಗೋಸ್ಕರ, ಓಕೆ, ಜಸ್ಟ್ ಅಬ್ಸರ್ವ್ ಹಿಯರ್. ಐ ವಿಲ್ ಸಬ್ಟ್ರಾಕ್ಟ್ 1, ಐ ವಿಲ್ ಆಡ್ 1. ಓಕೆ, ಏನು ಹಾರ್ಮ್ ಇಲ್ಲ ಅಲ್ವಾ? ನೋ ಹಾರ್ಮ್, ಬಿಕಾಸ್ -1 + 1 ಕ್ಯಾನ್ಸಲ್ ಆಗುತ್ತೆ. ಹೌದಾ? ಅಂಡ್ ಯುವರ್ ವ್ಯಾಲ್ಯೂ ವಿಲ್ ರಿಮೈನ್ ಆಸ್ ಇಟ್ ಇಸ್, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್, ಆಸ್ ಎಕ್ಸ್ ಅಪ್ರೋಚಸ್ 1. ನೌ ಐ ವಿಲ್ ಗ್ರೂಪ್. ಏನ್ ಗ್ರೂಪ್ ಮಾಡ್ತೀನಿ? ಇದನ್ನ ಗ್ರೂಪ್ ಮಾಡ್ತೀನಿ, ಮತ್ತೆ ಇದನ್ನ ಗ್ರೂಪ್ ಮಾಡ್ತೀನಿ. ಓಕೆನಾ? ಸೊ ಗ್ರೂಪ್ ಮಾಡಿದ್ರೆ ಏನ್ ಸಿಗುತ್ತೆ ನೋಡೋಣ. ಫಸ್ಟ್ ಗ್ರೂಪ್ ಏನಾಯ್ತು? ಈ ತರ ಆಯ್ತು. ಓಕೆನಾ? ಈ 1 ಅನ್ನ ನಾನು 1 to the power 4 ಅಂತ 1/4 ಬರಿಬಹುದು, ಬಿಕಾಸ್ 1 to the power ಎನಿಥಿಂಗ್ ಇಸ್ 1 ಓನ್ಲಿ. ನೆಕ್ಸ್ಟ್,
ಇಲ್ಲಿ ಮೈನಸ್ ಕಾಮನ್ ತಗೊಂತೀನಿ. ಮೈನಸ್ ಕಾಮನ್ ತಗೊಂಡ್ರೆ ಇದು ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು. ಇದನ್ನ ನಾನು ಮತ್ತೆ ಈ ತರ ಬರೀತೀನಿ. ಕರೆಕ್ಟಾ? ಸೊ ನಾವ್ ಯು ಕ್ಯಾನ್ ಸಿ ದಟ್ ವಿ ಆರ್ ಅಡ್ಜಸ್ಟಿಂಗ್ ಇನ್ ದಿಸ್ ಫಾರ್ಮ್. ಬಟ್ ಡಿನಾಮಿನೇಟರ್ ಏನ್ ಬೇಕು ನಮ್ಗೆ? ಎಕ್ಸ್ ಮೈನಸ್ ಎ. ಓಕೆ, ಸೊ ವಾಟ್ ಐ ವಿಲ್ ಡೂ ಹಿಯರ್ ಇಸ್ I will divide this by x minus 1. But if I'm dividing, I have to cancel that, no? Okay. ನೀವು ಕ್ಯಾನ್ಸಲ್ ಮಾಡ್ಲೇಬೇಕು ಅದನ್ನ, ಬಿಕಾಸ್ ಅದು ನಿಮ್ ಪಿಕ್ಚರ್ ನಲ್ಲಿ ಇಲ್ಲ. ಸೊ ನಾವ್ ಇಫ್ ಯು ಸಿ ದಿಸ್ ಎಕ್ಸ್ ಮೈನಸ್ 1 ಅಂಡ್ ದಿಸ್ ಎಕ್ಸ್ ಮೈನಸ್ 1 ಕ್ಯಾನ್ಸಲ್ಸ್, ನೋ ಹಾರ್ಮ್ ಎಟ್ ಆಲ್. ಸೊ ನಾವ್ ಯು ಅಬ್ಸರ್ವ್, ಇದು ಥೇರಮ್ ಫಾರ್ಮ್ ನಲ್ಲಿ ಇದೆ, ಇದು ಥೇರಮ್ ಫಾರ್ಮ್ ನಲ್ಲಿ ಇದೆ, ದಿಸ್ ಇಸ್ ಆಲ್ಸೋ ಇನ್ ಥೇರಮ್ ಫಾರ್ಮ್. ವಾಟ್ ವಿ ಡಿಡ್, we divided numerator by x minus 1, we divided denominator by x minus 1. ಎರಡು ಕಡೆಯಿಂದ x minus 1 ಕ್ಯಾನ್ಸಲ್ ಆಯ್ತು, ಇರೋ ಡಿನಾಮಿನೇಟರ್ ಹಂಗೆ ಉಳಿತು, and this minus 1 plus 1 cancels, so your numerator is also same one. Okay, now you apply the theorem. ಏನ್ ಹೇಳುತ್ತೆ? n into a to the power n minus 1. What is n here? 1 by 4. What is a here? 1. So this is 1 by 4 minus 1. What is a here? 1 by 5. Sorry, n 1 by 5 minus 1. ಇಲ್ಲಿ n ಏನಿದೆ? 3 ಇದೆ. 1 to the power 3 minus 1. Now 1 to the power anything is 1 only. So what I'll get here? 1 by 4 minus 1 by 5 divided by 3. Okay. What's the LCM here? 20. So this is, what is the final answer? 1 by 60, which is option C. Okay. So this is all about adjustment. ನೋಡಿದ ತಕ್ಷಣ ನಾನು ಹೇಗ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಲೇಬೇಕು. ನಮ್ಗೆ ಏನ್ ಫ್ರೇಮ್ ಆಫ್ ರಿಫರೆನ್ಸ್ ಏನ್ ಇಟ್ಕೊಂತೀರಾ, ಇಲ್ಲಿ ರಿಫರೆನ್ಸ್ ಏನ್ ಇಟ್ಕೊಂತೀರಾ, ಇದೇನೋ ಎಕ್ಸ್ ಟು ದ ಪವರ್ ಎನ್ ಫಾರ್ಮ್ ನಲ್ಲಿದೆ, ಇದು ಕೂಡ ಎಕ್ಸ್ ಟು ದ ಪವರ್ ಎನ್ ಫಾರ್ಮ್ ನಲ್ಲಿದೆ, ಡಿನಾಮಿನೇಟರ್ ಕೂಡ ಎಕ್ಸ್ ಟು ದ ಪವರ್ ಎನ್ ಫಾರ್ಮ್ ನಲ್ಲಿ ಇದೆ. ಕರೆಕ್ಟಾ? ಸೊ ನನಗದು ಒಂದು ಕಾನ್ಸ್ಟೆಂಟ್ ಬೇಕು. ಯಾವ ಕಾನ್ಸ್ಟೆಂಟ್? ಎಕ್ಸ್ ಇಸ್ ಅಪ್ರೋಚಿಂಗ್ 1. ಸೊ ಆ ಮೈನಸ್ 1 ಅನ್ನ ನಾನು ಹೇಗಾದ್ರೂ ಮಾಡಿ ತರಬೇಕು. ಓಕೆನಾ? ಆಮೇಲೆ ಡಿನಾಮಿನೇಟರ್ ನಲ್ಲಿ ಎಕ್ಸ್ ಮೈನಸ್ ಎ ಅಂದ್ರೆ ಎಕ್ಸ್ ಮೈನಸ್ 1 ಬೇಕು. ಸೊ ಇಲ್ಲೂ ಡಿವೈಡ್ ಮಾಡಿ, ಇಲ್ಲೂ ಡಿವೈಡ್ ಮಾಡಿ. Okay, like this you have to think. Next is, what is the limit value of limit as n tends to infinity? One ನೆನ್ಪಿಟ್ಕೊಳ್ಳಿ, whenever you get examples where your limit is approaching infinity, okay na, infinity ಈ ತರ ಬರೆದ್ರೆ you cannot determine this. ಏನೋ ಈ ತರ ಬಂದ್ರೆ you cannot determine this. Okay, but what we know, 1 by 0 is infinity, 1 by infinity is 0. Correct? So ನೀವು ಯಾವಾಗ್ಲೂ ಈ ತರ approaching to infinity, whenever you get an example where it is limit is approaching infinity, you try to write in the 1 by n form. ಓಕೆ, ನಾನು ಹೇಳ್ತೀನಿ ಎಕ್ಸಾಂಪಲ್ ಅಲ್ಲಿ ಹೇಗ್ ಬರಿಬೇಕು ಅಂತ. 1 by n ಫಾರ್ಮ್ ನಲ್ಲಿ ಬರ್ಕೊಳ್ಳಿ. ಯಾಕಂದ್ರೆ ವೆನ್ ಯು ಅಪ್ಲೈ ದ ಲಿಮಿಟ್, ಇದೇನಾಗುತ್ತೆ? 1 by infinity. 1 by infinity ಏನಾಗುತ್ತೆ? 0 ಆಗುತ್ತೆ. ಈಗ ನನ್ನ ಹತ್ರ ಈ ತರ ಒಂದು ಎಕ್ಸ್ಪ್ರೆಷನ್ ಇದೆ ಅಂತ ಅನ್ಕೊಳ್ಳಿ, n is approaching infinity. ಹಾಗಾದ್ರೆ ಏನು? ಈ ತರ ಬರೀತೀರಾ. ಇಟ್ ಇಸ್ ನಾಟ್ ಪಾಸಿಬಲ್ ಟು ಫೈಂಡ್ ದಿಸ್. ಹೌದಾ? ಇದರಿಂದ ನಾನು ಏನ್ ಮಾಡ್ತೀನಿ, n ಕಾಮನ್ ತಗೊಂತೀನಿ. ಓಕೆ, ಇಲ್ಲಿ ಈ ತರ ಇದೆ ಅಂತ ಅನ್ಕೊಳ್ಳಿ. n ಕಾಮನ್ ತಗೊಂಡ್ರೆ ಫಸ್ಟ್ ಟರ್ಮ್ ನಲ್ಲಿ ಏನ್ ಉಳಿತು? 1 ಉಳಿತು. ಸೆಕೆಂಡ್ ಟರ್ಮ್ ನಲ್ಲಿ ಏನ್ ಉಳಿಯುತ್ತೆ? 1 by n ಉಳಿಯುತ್ತೆ. ಕರೆಕ್ಟಾ? ಯಾಕಂದ್ರೆ n into 1 by n, n ಕ್ಯಾನ್ಸಲ್ ಆಗುತ್ತೆ, 1 ಅಂತ ಉಳ್ಕೊಳ್ಳುತ್ತೆ. ಸೊ ನಾವು ಹಿಯರ್ n and n ಕ್ಯಾನ್ಸಲ್ಸ್. ನಾವು ಯು ಕ್ಯಾನ್ ಅಪ್ಲೈ ದ ಇನ್ಫಿನಿಟಿ ಲಿಮಿಟ್. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಈ ತರ ಬಂದ್ರೆ ಎಕ್ಸ್ಪ್ರೆಸ್ ಯುವರ್ n as 1 by n, always, because 1 by infinity is 0. Okay, so now we'll come back to this. ಏನಿದೆ? as limit n approaches infinity, this is 1 by n square, 3 by n square, 5 by n square, so on up to 2n plus 1 by n square. ಈಗ ನೀವು ಡೈರೆಕ್ಟ್ ಆಗಿ ಲಿಮಿಟ್ ಹಾಕಿದ್ರೆ ನೋಡ್ಬೋದು, ನಿಮ್ಗೆ indeterminate ಫಾರ್ಮ್ ಬರುತ್ತೆ. ಕರೆಕ್ಟಾ? yes, here you'll get so what we can do here is n is approaching infinity. Sorry, so ಇದು 0 ಆಗುತ್ತೆ. But here you'll get 2 into infinity plus 1 divided by infinity. ಈ ತರ ಬರುತ್ತೆ ಇಲ್ಲಿ, which is difficult to solve. Correct? So ಈಗ ಒಂದು ಅಬ್ಸರ್ವ್ ಮಾಡಿ, ಎಲ್ಲ ಟರ್ಮ್ ನಲ್ಲಿ ಡಿನಾಮಿನೇಟರ್ ನಲ್ಲಿ ಏನ್ ಕಾಮನ್ ಇದೆ?
ಎನ್ ಸ್ಕ್ವೇರ್ ಕಾಮನ್ ಇದೆ, ಕರೆಕ್ಟಾ? ಆ ಎನ್ ಸ್ಕ್ವೇರ್ ಅನ್ನ ಕಾಮನ್ ತಗೊಳ್ಳೋಣ. ಏನ್ ಉಳಿತಿಲ್ಲಿ? 1 + 3 + 5 up to 2n + 1, correct? If you observe this, it is nothing but arithmetic progression, correct alva? The common difference is 2. How many? Up to how many? 2n + 1. Since it is a arithmetic progression, summation ide. Can we find summation? Yes, very easily. First term ಏನide? 1 ಇದೆ. ಕಾಮನ್ ಡಿಫರೆನ್ಸ್ ಏನಿದೆ? 2 ಇದೆ. ಅಪ್ ಟು 2n + 1 ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದಾವೆ? n + 1 ನಂಬರ್ ಆಫ್ ಟರ್ಮ್ಸ್ ಆರ್ ದೇರ್, ಕರೆಕ್ಟ್? ಸೊ ವಾಟ್ ಈಸ್ Sn? ಸಮ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? n/2. ಓಕೆ, n/2. n ಜಾಗದಲ್ಲಿ 2n + 1 ಇದೆ. 2 × a ಪ್ಲಸ್ n - 1, ಬಟ್ n ಜಾಗದಲ್ಲಿ n + 1 ಇದೆ, ಇಂಟು d, ಕರೆಕ್ಟ್? ಸೊ ಇದೇನಾಯ್ತು? n + 1 / 2, 2 ಪ್ಲಸ್ ಇದು ಕ್ಯಾನ್ಸಲ್ ಆಯ್ತು. ಐ ಗೆಟ್ ಹಿಯರ್ 2n. ಎಸ್, ಸೊ ಇಫ್ ಯು ಟೇಕ್ 2 ಕಾಮನ್, 2 ಕ್ಯಾನ್ಸಲ್ ಆಯ್ತು, you'll get n + 1 whole square. So what is the summation of this? The summation you are getting as this limit as n tends to infinity, 1/n² as it is, and summation you are getting n + 1 whole square. Howda? But if you apply the limit again, this you will get as what? Infinity + 1. Not possible alva? So just observe. ಇದರಿಂದ ನೀವು n² ಕಾಮನ್ ತಗೊಳ್ಳಿ, ಓಕೆನಾ? n² ಕಾಮನ್ ತಗೊಂಡ್ರೆ ಫಸ್ಟ್ ಟರ್ಮ್ ನಲ್ಲಿ ಏನ್ ಉಳಿತು? 1 ಉಳಿತು. ಸೆಕೆಂಡ್ ಟರ್ಮ್ ನಲ್ಲಿ ಏನ್ ಉಳಿಯುತ್ತೆ? ಆರ್ ಇಫ್ ಯು ಗೆಟ್ ಕನ್ಫ್ಯೂಸ್ಡ್, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ವಾಟ್? a + b whole², ಕರೆಕ್ಟಾ? a + b whole² ಏನ್ ಹೇಳುತ್ತೆ? a² 2ab + b². ಓಕೆ, ನಂಗೆ ಈ n² ಕ್ಯಾನ್ಸಲ್ ಮಾಡಬೇಕು. ಸೊ ಫಾರ್ ಆರ್ ಕನ್ವೀನಿಯನ್ಸ್ ಐ ಟೇಕ್ n² ಕಾಮನ್ ಫ್ರಮ್ ದಿಸ್. n² ಕಾಮನ್ ತಗೊಂಡ್ರೆ ಇಲ್ಲಿ 1 ಉಳಿತು. ಒಂದು n ಇದೆ, ಎಷ್ಟು n ಉಳಿಯುತ್ತೆ? ಡಿವೈಡೆಡ್ ಬೈ n, ಬಿಕಾಸ್ n² n is n cancels, 1n remains. Here what remains? 1/n². Now this n² cancels. Now you apply the limit infinity. So ಇದೇನಾಯ್ತು? 2/∞ plus 1/∞, correct? But this is 0. Any number by infinity is 0. Any number by infinity is 0. So what is the final answer? 1, which is option B. Okay. So idu nimdu, I guess NCERT ಅಲ್ಲಿ ಈ ತರ ಜಾಸ್ತಿ ಎಕ್ಸಾಂಪಲ್ಸ್ ಇಲ್ಲ. n approaching infinity ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ. This is the actually one of the easiest example. Okay. Next. Limit as x tends to 1, x - 1 greatest integer function is a, what is the limit value of this? Okay. I hope everyone remembers what is greatest integer function. Okay. ಈಗ ಸಪೋಸ್ 0 ಮತ್ತೆ 1 ಅಂತ ಇದೆ. 0 ಮತ್ತೆ 1 ಮಧ್ಯದಲ್ಲಿ ನೀವು ಯಾವುದೇ ರಿಯಲ್ ನಂಬರ್ ತಗೊಂಡ್ರು ಅದ್ರ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಏನಾಗುತ್ತೆ? 0. ಹೌದಾ? ಈಗ ನಾನು 1 ಮತ್ತೆ 2 ಮಧ್ಯದಲ್ಲಿ ಯಾವ್ದಾದ್ರು ಒಂದು ರಿಯಲ್ ನಂಬರ್ ತಗೊಂಡ್ರೆ ಅದ್ರದ್ದು ಏನಾಗುತ್ತೆ? 1. If I take 0 and -1, yes, so just before that whichever greatest integer is there, 0 ಮತ್ತೆ -1 ಮಧ್ಯದಲ್ಲಿ ಯಾವ್ದಾದ್ರು ಒಂದು ರಿಯಲ್ ನಂಬರ್ ತಗೊಂಡ್ರೆ ಅದ್ರ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಏನಾಗುತ್ತೆ? -1. ಎಸ್, ಸೊ ವಿಲ್ ಸಿ ಏನ್ ಹೇಳಿದ್ದಾರೆ? ಲಿಮಿಟ್ ಆಸ್ x tends to 1, what is the limit value of this? Okay, but we have to remove that greatest integer ಅಲ್ವಾ? ಎಲ್ರು ಏನ್ ಮಾಡ್ತಾರೆ ಮಕ್ಕಳು? ಪಟ್ ಅಂತ ಈ ತರ ತಗೊಂಡು, ಓಕೆ, ಎಕ್ಸ್ ಅಪ್ರೋಚಿಂಗ್ 1 ಇದೆ, ಸೊ 1 - 1 0 ಆಯ್ತು, 0 ಈ ತರ ಬರೆದ್ ಬಿಡ್ತಾರೆ. ಬಟ್ ಇಟ್ ಇಸ್ ರಾಂಗ್. ಯಾಕಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನಿಮ್ಗೆ ಗ್ರಾಫ್ ನೆನಪಿರ್ಬೋದು. ಇಟ್ ಇಸ್ ಅ graph like this. It is a discontinuous function. Okay, and x is approaching 1. So we will see, just observe this, and this is very important example. x ಎಲ್ಲಿ ಅಪ್ರೋಚ್ ಆಗ್ತಾ ಇದೆ? 1 ಗೆ ಅಪ್ರೋಚ್ ಆಗ್ತಾ ಇದೆ, ಸರಿನಾ? ಸೇ 0 ಇಂದ, ಸೇ 2 ಇಂದ x is approaching 1. Yes, there are two possible ways. ಒಂದು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಓಕೆನಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಂದ if x starts approaching 1 from left hand side, okay, so ಇದ್ರ ಮುಂಚೆ ತುಂಬಾ ನಿಯರ್ ವ್ಯಾಲ್ಯೂ, ಸೇ 0.9 ಅಂತ ಅನ್ಕೊಳ್ಳಿ, ಓಕೆನಾ? ಈಗ ನೀವು x 0.9 ತಗೊಂಡ್ರೆ ನಿಮ್ದು ಏನಾಯ್ತಿದು? ಈ ತರ ಆಯ್ತು, ಓಕೆನಾ? ಸೊ ಇದೇನಾಯ್ತು? -0.1.
ಸೊ -0.1 ಎಲ್ಲಿರುತ್ತೆ? ಇಲ್ಲಿರುತ್ತೆ -0.1. ಹೌದಾ? What is the greatest integer value of -0.1? It is between -1 and 0. So what is this value? -1. So ನಿಮ್ದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಯ್ತು? -1. ಈಗ ರೈಟ್ ಹ್ಯಾಂಡ್ ಲಿಮಿಟ್ ಗೆ ಬರೋಣ. ರೈಟ್ ಹ್ಯಾಂಡ್ ಲಿಮಿಟ್ ಮೀನಿಂಗ್ ಏನು? x is approaching 1 from right hand side. ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ತುಂಬಾ ಒಂದು ನಿಯರ್ ವ್ಯಾಲ್ಯೂ ತಗೊಳ್ಳೋಣ. ಸೇ 1.001 ಅಂತ ಅನ್ಕೊಳ್ಳೋಣ. ಓಕೆ, ಈಗ ನಾನು ಈ ಫಂಕ್ಷನ್ ನಲ್ಲಿ ಹಾಕಿದ್ರೆ 1.001 - 1 ಎಷ್ಟಾಯ್ತು? 0.01 ಆಯ್ತು. 0.01 ಎಲ್ಲಿದೆ? 0 ಮತ್ತೆ 1 ಮಧ್ಯದಲ್ಲಿ ಇದೆ. ಕರೆಕ್ಟಾ? ಸೊ ಇದಕ್ಕೆ 0 ಮತ್ತೆ 1 ಮಧ್ಯದಲ್ಲಿ ಇದೆ. ಇದಕ್ಕೆ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಸಿಗ್ತಾ ಇದೆ ನಿಮಗೆ? 0 ಸಿಗ್ತಾ ಇದೆ. ಈಸ್ LHL ಈಕ್ವಲ್ ಟು RHL? No. That means limit does not exist. LHL is not equal to RHL. So limit does not exist, which is option D. Okay. So first ಏನ್ ಮಾಡ್ತಾರೆ? 1 - 1 ಬರ್ಕೊಂಡು 0 ಆಯ್ತು, ಇದು 0. No, because if you see the graph, it is not a continuous function. Okay. Yes. Next. Okay. Again, important question. ಸ್ವಲ್ಪ ಈ ತರ ಕ್ವಶನ್ಸ್ ನೀವು NCERT ಐ ಮೀನ್ ಬೋರ್ಡ್ಗೋಸ್ಕರನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಈ ತರ ಎಕ್ಸಾಂಪಲ್ ಸ್ವಲ್ಪ ಲೆಂದಿ ಎಕ್ಸಾಂಪಲ್ಸ್. ಯಾಕಂದ್ರೆ ನೀವು ನೋಡ್ಬೋದು, ನ್ಯೂಮರೇಟರ್ ನಲ್ಲೂ ಸ್ಕ್ವೇರ್ ರೂಟ್ ಫಾರ್ಮ್ಸ್ ನಲ್ಲಿ ಇದಾವೆ, ಡಿನಾಮಿನೇಟರ್ ನಲ್ಲೂ ಸ್ಕ್ವೇರ್ ರೂಟ್ ಫಾರ್ಮ್ಸ್ ನಲ್ಲಿ ಇದಾವೆ. ಅಂದ್ರೆ ಅರ್ಥ ಏನು? ಮೇ ಬಿ ಡಿಪೆಂಡಿಂಗ್ ಆನ್ ವಾಟ್ ದ ಕ್ವೆಶನ್ ಇಸ್, ನೀವು 2 ಸಲ ರ್ಯಾಷನಲೈಸ್ ಮಾಡ್ಬೇಕಾಗ್ಬಹುದು. ನೋಡೋಣ, ಮಾಡ್ಲೇಬೇಕಾ, ಮಾಡದ್ ನೆಸೆಸರಿ ಇದೆಯಾ ಇಲ್ವಾ ನೋಡೋಣ. ಬಟ್ ಸಮ್ ಟೈಮ್ಸ್ 2 ಸಲ ರ್ಯಾಷನಲೈಸ್ ಮಾಡ್ಬೇಕಾಗುತ್ತೆ, ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ. ನೋಡೋಣ 1 by 1. ವೇರ್ x is approaching 2a. ಸೊ 2a - 2a 0 ಆಯ್ತು, ಇದು ಕೂಡ 0 ಆಯ್ತು. 2a ಅಂದ್ರೆ 4a² ಆಯ್ತು, 4a² - 4a² 0 ಆಯ್ತು. 0 by 0 ಬರ್ತಾ ಇದೆ. ಸರಿನಾ? ಈಗ ನಾನು ಜಸ್ಟ್ f of x ಮಾತ್ರ ತಗೊಂತೀನಿ ಇಲ್ಲಿ. ವಿ ವಿಲ್ ಅಪ್ಲೈ ದ ಲಿಮಿಟ್ ಲೇಟರ್. ಓಕೆ, so this is what you have. Denominator is x² - 4a². ಈಗ ನೋಡಿ, ಆ 4a² ಅನ್ನ ನಾನು 2a² ಅಂತ ಬರಿಬಹುದಾ? 2a whole square? Yes, because 2² is 4 and a² is a². ಸರಿನಾ? ಓಕೆ, what I can do here is, ಇದೇ ನಿಮ್ದು ಲಾಸ್ಟ್ 2 ಟರ್ಮ್ಸ್ ಇದಾವಲ್ಲ, ಇದಕ್ಕೆ ರ್ಯಾಷನಲೈಸ್ ಮಾಡ್ಕೊಳ್ಳಿ. ಓಕೆ, ಇದನ್ನಕ್ಕೆ ರ್ಯಾಷನಲೈಸ್ ಮಾಡ್ಕೊಳ್ಳೋಣ. Now if the denominator, if you see, it is in the form of a² - b². ಅಂದ್ರೆ ಏನಾಯ್ತು? a plus b into a minus b ಆಯ್ತು. ಸರಿನಾ? ಓಕೆ, ಪ್ಲಸ್ ಓಕೆ, ನೋ, ಇಲ್ಲಿ ಪ್ಲಸ್ ಇದೆ ಅಲ್ವಾ? ಪ್ಲಸ್ ಇದ್ರೆ ರ್ಯಾಷನಲೈಸ್ ಬೇಡ. Just observe here what we can do. Now in the denominator you can write, it is in the form of root a into root b. ಹೌದಾ? root a into root b you can write as what? root a into root b. Yes. So now rationalize ಕಿಂತ ಮುಂಚೆ, it is in the form of a plus b divided by c, correct? Which I can write as a by c plus b by c. Each number I can divide by the denominator. So first ಏನಿದೆ? ಈ ತರ ಇದೆ, divided by the denominator. And second ಏನಿದೆ? root x minus root 2a divided by the denominator. ಏನಾಯ್ತು? x plus 2a root x minus 2a root. ಈಗ ನೋಡಿ, ಇಲ್ಲಿ ಇದು ಮತ್ತೆ ಇದು ಕ್ಯಾನ್ಸಲ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ನಾವು ದಿಸ್ ಇಸ್ ಕ್ಯಾನ್ಸಲಿಂಗ್. ಇಲ್ಲಿ ಎಷ್ಟು ಉಳಿತು? x plus root a. ಓಕೆ, ಇದು ಅಂತೂ 0 by 0 ಬರಲ್ಲ. ಸೆಕೆಂಡ್ ಗೇಟ್ ನೋಡೋಣ, 0 by 0 ಬರುತ್ತಾ? ವೇರ್ x is approaching 2a. ಸೊ ಇಲ್ಲಿ 2a ಅಂದ್ರೆ ನ್ಯೂಮರೇಟರ್ 0 ಆಯ್ತು, ಡಿನಾಮಿನೇಟರ್ 0 ಆಯ್ತು. ಕರೆಕ್ಟ್. ಸೊ ನಾವು ದಿಸ್ ಇಸ್ ಬಿಕಮಿಂಗ್ 0 by 0. ಅದಕ್ಕೆ ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫಾರ್ ದಿಸ್ ವಿ ವಿಲ್ ರ್ಯಾಷನಲೈಸ್. ದಿಸ್ ಇಸ್ x plus 2a x minus 2a. ಓಕೆ, ಸೊ ರ್ಯಾಷನಲೈಸ್ ಮಾಡ್ಕೊಳ್ಳೋಣ. ಯಾವ್ದ್ರಿಂದ? ದಿಸ್ ಇಸ್
2a divided by root x plus 2 root a. ಸರಿನಾ? ಓಕೆ, ಇದಂತೂ ಹಂಗೆ ಉಳಿತು. Now numerator is in the form of a plus b into a minus b, which is a square minus b square. ಅಂದ್ರೆ ಎಷ್ಟಾಯ್ತು? x minus 2a ಆಯ್ತು divided by x plus 2a root x minus 2a. Okay, so if you observe now, ಇದು ಮತ್ತೆ ಇದು ಸೇಮ್ ಇದೆ, ಕರೆಕ್ಟಾ? It is in the form of a by root a. If you rationalize again, what I'll get here? A root a divided by a, which is root a. ಇದು ಸೇಮ್ ಇದೆ. ಸೊ ಸೇಮ್ ಇದ್ದಿದ್ರಿಂದ ಇದು ಮತ್ತೆ ಇದು ಯಾವ ಫಾರ್ಮ್ ನಲ್ಲಿ ಆಯ್ತು? ರೂಟ್ ಎ ಫಾರ್ಮ್ ನಲ್ಲಿ ಆಯ್ತು. ಸೊ ದಿಸ್ ಇಸ್ ರೂಟ್ ಎಕ್ಸ್ ಪ್ಲಸ್ 2a ಇಂಟು ರೂಟ್ ಆಫ್ ಎ ಜಾಗದಲ್ಲಿ ಏನಿದೆ? ಎಕ್ಸ್ ಮೈನಸ್ 2a. ಎಸ್, ಸೊ ದಿಸ್ ಇಸ್ ಯೋರ್ ಫೈನಲ್ ಆನ್ಸರ್. ಈಗ ಲಿಮಿಟ್ ಅಪ್ಲೈ ಮಾಡಿ ನೋಡೋಣ. ನಾವು ಐ ವಿಲ್ ಅಪ್ಲೈ ದ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2a. ಎಸ್, ಸೊ ಇಲ್ಲೇನಾಯ್ತು? x is 2a plus 2a plus 2a minus 2a 0 ಆಯ್ತು. 0 by anything would be 0 only. Okay, so this is 0. ಇಲ್ಲೇನು ಉಳಿತು? root of 4a. Yes, root of 4 I can write as 2, and what remains? Root a remains. So what is your final answer now? 1 by 2 root a. Okay, which is option B. So this you can use for your boards also, CET also. ನಿಮ್ಗೆ ಒಂದ್ಸಲ ಎಲ್ ಹಾಸ್ಪಿಟಲ್ ರೂಲ್ ಗೊತ್ತಾದ್ಮೇಲೆ ಯು ಕ್ಯಾನ್ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್, ಯು ವಿಲ್ ಗೆಟ್ ದ ಸೇಮ್. ಓಕೆ, ಐ ಆಮ್ ಸಾಲ್ವಿಂಗ್ ಎವ್ರಿಥಿಂಗ್ ಬಿಕಾಸ್ ನಿಮ್ಗೆ ಸ್ವಲ್ಪ ಬೋರ್ಡ್ಗೂ ಹೆಲ್ಪ್ ಆಗ್ಲಿ ಅಂತ. ಸರಿ, ನೆಕ್ಸ್ಟ್. ಹಾ, ವೆರಿ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಎಕ್ಸರ್ಸೈಸ್ ನಲ್ಲಿ ಮೈನಸ್ ಇನ್ಫಿನಿಟಿ ಅಪ್ರೋಚಿಂಗ್ ಲಿಮಿಟ್ಸ್ ಇಲ್ಲ. ಓಕೆ, ಯು ಡೋಂಟ್ ಹ್ಯಾವ್ ಮೈನಸ್ ಇನ್ಫಿನಿಟಿ ಎಕ್ಸರ್ಸೈಸ್ ನಲ್ಲಿ. ಸೊ ಸ್ವಲ್ಪ ಅಬ್ಸರ್ವ್ ಮಾಡಿ. ಏನಿದೆ? 2x minus 1 divided by, this is your f of x. Okay, I will take the limit later. This is your f of x. X approaching minus infinity ide. You will get indeterminate form. ಹೌದಾ? ಸ್ವಲ್ಪ ಸಾಲ್ವ್ ಮಾಡ್ಲೇಬೇಕು. ನಾನು ನಿಮ್ಗೆ ಏನ್ ಹೇಳಿದೆ? ಇನ್ಫಿನಿಟಿ ಇದ್ರೆ ಡಿವೈಡ್ ಬೈ ಬರೋ ತರ ಮಾಡ್ಕೊಳ್ಳಿ. ಆಮೇಲೆ 1 by infinity 0 ಅಂತ ನಮ್ಗೆ ಗೊತ್ತು. ಸರಿನಾ? ಇಫ್ ಪಾಸಿಬಲ್ ಯು ಕ್ಯಾನ್ ರೈಟ್ ಮೈನಸ್ ಇನ್ಫಿನಿಟಿ, ನೋ ಪ್ರಾಬ್ಲಮ್. ಇಲ್ಲ, ಕನ್ವರ್ಟ್ ಮಾಡಕ್ ಬರೋ ತರ ಇದ್ರೆ ಪಾಸಿಟಿವ್ ಗೆ ಮಾಡ್ಕೊಳ್ಳಿ. ಓಕೆನಾ? ಸೊ ಜಸ್ಟ್ ಅಬ್ಸರ್ವ್ ಹಿಯರ್. ನಾನು ಏನ್ ಮಾಡ್ತೀನಿ? ಸಬ್ಸ್ಟಿಟ್ಯೂಟ್ ಎಕ್ಸ್ ಆಸ್ ಸೇ ಸಮ್ ಟಿ ಅಂತ ಬರ್ಕೊಳ್ಳಿ, ಮೈನಸ್ ಟಿ ಅಂತ ಬರ್ಕೊಳ್ಳಿ. ಓಕೆ, ಎಕ್ಸ್ ಆಸ್ ಸಮ್ ಮೈನಸ್ ಟಿ. ಓಕೆ, ವೇರ್ ಎಕ್ಸ್ ಇಸ್ ಅಪ್ರೋಚಿಂಗ್ ಮೈನಸ್ ಇನ್ಫಿನಿಟಿ. ಹೌದಾ? ಬಟ್ ಎಕ್ಸ್ ನೀವ್ ಏನಂತ ಬರ್ಕೊಂಡ್ರಿ? ಮೈನಸ್ ಟಿ ಅಂತ ಬರ್ಕೊಂಡ್ರಿ. ಸೊ ಮೈನಸ್ ಟಿ ಇಸ್ ಅಪ್ರೋಚಿಂಗ್ ಮೈನಸ್ ಇನ್ಫಿನಿಟಿ. ಬೋತ್ ಸೈಡ್ಸ್ ಇಫ್ ಮೈನಸ್, ದೆನ್ ವೇರ್ ಟಿ ವಿಲ್ ಅಪ್ರೋಚ್ ಟು ಇನ್ಫಿನಿಟಿ. ಹೌದಾ? ಈಗ ನಿಮ್ ಮತ್ತೆ ಎಫ್ ಆಫ್ ಎಕ್ಸ್ ಬನ್ನಿ. 2 ಇಂಟು ಎಕ್ಸ್ ಏನಂತ ಬರ್ಕೊಂಡ್ವಿ? ಮೈನಸ್ ಟಿ ಮೈನಸ್ 1 ಸ್ಕ್ವೇರ್ ರೂಟ್ ಆಫ್ ಟಿ ಏನಂತ ಬರ್ಕೊಂಡ್ವಿ? ಮೈನಸ್ ಟಿ. ಅಗೇನ್ ದಿಸ್ ಇಸ್ ಮೈನಸ್ ಟಿ ಪ್ಲಸ್ 1. ಸರಿನಾ? ಇಲ್ಲಿ ಏನ್ ಸಿಗ್ತಾ ಇದೆ? ಮೈನಸ್ 2t ಮೈನಸ್ 1 ಸ್ಕ್ವೇರ್ ರೂಟ್ ಆಫ್ ಮೈನಸ್ ಟಿ ಸ್ಕ್ವೇರ್ ಅಂತೂ ಟಿ ಸ್ಕ್ವೇರ್ ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ 1. ಸರಿನಾ? ಓಕೆ, ನಾವ್ ಇಫ್ ಐ ಅಪ್ಲೈ ದ ಲಿಮಿಟ್ ವೇರ್ ಟಿ ಇಸ್ ಅಪ್ರೋಚಿಂಗ್ ಇನ್ಫಿನಿಟಿ. ಸರಿ, ಬಟ್ ಸ್ಟಿಲ್ ಇಟ್ ಈಸ್ ಅಪ್ರೋಚಿಂಗ್ ಇನ್ಫಿನಿಟಿ ಓನ್ಲಿ. ಐ ನೀಡ್ ಟು ಸಾಲ್ವ್ ದಿಸ್. ಹೌದಾ? ಜಸ್ಟ್ ಅಬ್ಸರ್ವ್. From the numerator, take t common. From the numerator, take t common. ಇಲ್ಲೇನು ಉಳಿತು? ಮೈನಸ್ 2. ಇಲ್ಲೇನು ಉಳಿಯುತ್ತೆ? 1 by t. ಕರೆಕ್ಟ್? t ಇಂಟು ಟಿ ಕ್ಯಾನ್ಸಲ್ ಆಯ್ತು, ಮೈನಸ್ 1 ಉಳಿತು. ಅದೇ ತರ ಡಿನಾಮಿನೇಟರ್ ನಲ್ಲಿ ಟಿ ಸ್ಕ್ವೇರ್ ಕಾಮನ್ ತಗೊಳ್ಳಿ. ಟಿ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಇಲ್ಲೇನು ಉಳಿತು? 1 ಉಳಿತು. ಇಲ್ಲೇನು ಉಳಿತು? 1 by t ಉಳಿತು. ಇಲ್ಲೇನು ಉಳಿತು? 1 by t ಸ್ಕ್ವೇರ್ ಉಳಿತು. ಕರೆಕ್ಟ್? Now if you take the square root of t square, what is square root of t square? t. Correct? So square root of t square t ಆದ್ರೆ ಇದು ಹಂಗೆ ಉಳಿತಾ? ಇದು t ಹೊರಗೆ ಬಂತು, ಈ ಸ್ಕ್ವೇರ್ ರೂಟ್ ಹಂಗೆ ಉಳಿತು. 1 by t plus 1 by t square. Now you can see that t and t cancels. ಇಲ್ಲೇನಿತ್ತು? ಲಿಮಿಟ್ t tends to infinity. Limit t tends to infinity. Now you apply the limit. ನೋಡೋಣ. ಇದೇನಾಯ್ತು? ಮೈನಸ್ 2 minus 1 by infinity. Square root of 1 minus 1 by infinity plus 1 by infinity.
ಸೊ ಇದು 0 ಆಯ್ತು, ಇದು 0 ಆಯ್ತು, ಇದು 0 ಆಯ್ತು. ಸೊ ಏನ್ ಉಳಿತು? -2/√1. √1 is nothing but 1 only. So -2/1 is -2. So what's your final answer? -2, which is option B. Okay. So this is how you have to think. Infinity, minus infinity ಬಂದಾಗ ನಾನು ಯಾಕೆ x equals to t ತಗೊಳ್ಳಿಲ್ಲ, ಯಾಕೆ -t ನೆ ತಗೊಂಡೆ? To make that limit tending to infinity. ಯಾಕಂದ್ರೆ x was tending to -infinity. x -t ತಗೊಂಡ್ರೆ ಮೈನಸ್ ಆಯ್ತು. ಸೊ ಇಲ್ಲೇನಾಯ್ತು? t infinity ಆಯ್ತು. ಓಕೆ, ನೆಕ್ಸ್ಟ್ ಅಗೇನ್ ನೋಡ್ಬೋದು x tends to infinity ಇದೆ, ಹೌದಾ? ಸೊ ಇನ್ಫಿನಿಟಿ ಫಾರ್ಮ್ ಬರುತ್ತೆ, ವಿಚ್ ಇಸ್ ಇಂಡಿಟರ್ಮಿನೇಟ್. ಓಕೆ, ಬಟ್ ಇಲ್ಲಿ ಮುಂಚೆ ನಾವ್ ಏನ್ ತಗೊಂಡ್ವಿ? ಆ ಎಕ್ಸ್ ಕಾಮನ್ ತಗೊಂಡ್ವಿ. ಬಟ್ ಇಲ್ಲಿ ಆ ತರ ಕಾಮನ್ ತಗೊಂಡ್ರೆ ನಿಮ್ದು ಡೈರೆಕ್ಟ್ ಆಗಿ ಸಾಲ್ವ್ ಆಗಲ್ಲ. ಯಾಕೆ? ಒಂದ್ ಫಂಕ್ಷನ್ ಮೈನಸ್ ಮತ್ತೊಂದ್ ಫಂಕ್ಷನ್ ಇದೆ. ಸೊ ಫಸ್ಟ್ ಅದನ್ನ ಸಾಲ್ವ್ ಮಾಡ್ಕೊಂಡ್ ಬಿಡೋಣ. ಏನಿದೆ? x3. Okay, definitely this will be indeterminate form only. Okay, now what is LCM here? LCM is 3x² - 4, 3x plus 2. Correct? So illenaitu x³ into 3x plus 2 aitu. Illenaitu x² into 3x² - 4 aitu. ಸ್ವಲ್ಪ solve ಮಾಡ್ಕೊಂಡ್ಬಿಡಿ. ಇದೇನಾಯ್ತು? 3x to the power 4, 2x³. This is -3x to the power 4 plus 4x² divided by, ಇದನ್ನ ಹಂಗೆ ಇಡೋಣ, 3x plus 2. ಓಕೆ, ವಾಟ್ ಕ್ಯಾನ್ಸಲ್ಸ್? ಇದು ಕ್ಯಾನ್ಸಲ್ ಆಯ್ತು. ಏನ್ ಉಳಿತು ಇವಾಗ? 2x³ ಉಳಿತು, 4x² ಉಳಿತು. ಸರಿನಾ? ಇದರಿಂದ ಏನ್ ಕಾಮನ್ ತಗೋಬಹುದು? 2 ಮತ್ತೆ x² ಕಾಮನ್ ತಗೋಬಹುದಲ್ವಾ? ನಾನು ಡೈರೆಕ್ಟ್ ಆಗಿ ಬರೀತೀನಿ. ನ್ಯೂಮರೇಟರ್ ಇಂದ 2 ಕಾಮನ್ ತಗೋಬಹುದು, x² ಕಾಮನ್ ತಗೋಬಹುದು. ಸೊ ಇಲ್ಲಿ ಒಂದು x ಉಳಿತು, ಇಲ್ಲಿ ಒಂದು 2 ಉಳಿತು, ಹೌದಾ? ಓಕೆ, next what I can do? What is remaining in the denominator? Okay, denominator solve ಮಾಡ್ಕೊಂಡ್ ಬಿಡೋಣ. Bracket we will solve. So ಇದು ಏನಾಯ್ತು? 9x³ minus 12x plus 6x² minus 8. Okay, so ಇಷ್ಟು ಸಿಗ್ತಾ ಇದೆ ನಿಮ್ಗೆ. 2x² x plus 2 will rearrange 9x³ plus 6x² minus 12x plus 8. ಸರಿನಾ? ಓಕೆ, ಏನಿದೆ? x approaching infinity ಇದೆ. ಸರಿನಾ? ಸೊ ಇನ್ಫಿನಿಟಿ ಅಂದ್ರೆ somewhere you know that you have to cancel this. ಓಕೆ, ಇದನ್ನ ಕ್ಯೂಬ್ ಅಂತಾನೆ ಬರ್ಕೊಳ್ಳೋಣ. ಕ್ಯೂಬ್ ಅಂತ ಇತ್ತಲ್ವಾ? ಬಿಕಾಸ್ ಡಿನಾಮಿನೇಟರ್ ನಲ್ಲಿ ಕ್ಯೂಬ್ ಇದೆ. ಇಟ್ ವಾಸ್ 2x³ plus 4x². ಹಿಂಗೆ ಇರ್ಲಿ ಇದು. Okay, now you try to cancel the highest power, which is the common highest power in numerator and denominator, x³ ಅನ್ನೋದು. ಕರೆಕ್ಟಾ? ಸೊ ನಾನು ಇಲ್ಲಿ x³ ಅನ್ನ ಕಾಮನ್ ತಗೊಂತೀನಿ. ವಾಟ್ ರಿಮೈನ್ಸ್ ಹಿಯರ್? 2. ವಾಟ್ ರಿಮೈನ್ಸ್ ಹಿಯರ್? 4/x. ಕರೆಕ್ಟ್? ಡಿನಾಮಿನೇಟರ್ ನಲ್ಲಿ x³ ತಗೊಂಡ್ರೆ ಇಲ್ಲಿ 9 ಉಳಿತು, ಇಲ್ಲಿ 6/x ಉಳಿತು, ಇಲ್ಲಿ 12/x² ಉಳಿತು, ಇಲ್ಲಿ 8/x³ ಉಳಿತು. ಕರೆಕ್ಟ್ ಅಲ್ವಾ? ಸೊ ನಾವು x³ and x³ cancels. Now you apply the limit as x tending to infinity. Yes, so this will be 2 plus 4/infinity, 9 ಹಂಗೆ ಉಳಿತು, 6/infinity. Infinity square is one more large value only, infinity only. Correct? 8/infinity. So any number by infinity is 0. So idu 0 aitu, idu 0 aitu, this is 0, this is 0. So what is remaining? 2/9. So what's your final answer? 2/9, which is option D. Okay. Next, one more I will do. Then I want you people to next class. Okay, by next class I want you people to read all the trigonometric identities. ನಾನು ಇವತ್ತು ಅಲ್ಜಿಬ್ರಾ ಮೇಲೆ ಮಾಡ್ತಾ ಇದ್ದೀನಿ. ಅಲ್ಜಿಬ್ರಾ ಆದ್ಮೇಲೆ ನೆಕ್ಸ್ಟ್ ಕ್ಲಾಸ್ ನಾವು ಎಕ್ಸ್ಪೋನೆನ್ಷಿಯಲ್, ಲೊಗ್ಯಾರಿದಮ್ ಮತ್ತೆ ಟ್ರಿಗ್ನೋಮೆಟ್ರಿ ತಗೊಳ್ಳೋಣ. ಸೊ ಪ್ಲೀಸ್ ರೀಡ್ ಆಲ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಫ್ರಮ್ ಯರ್ 3rd ಚಾಪ್ಟರ್. ಓಕೆ, ಅಂಡ್ ಕಮ್. ಇವತ್ತು ಈ ಅಲ್ಜಿಬ್ರಾ ಮುಗಿಸ್ಬಿಡೋಣ. ಎಸ್, ಇಫ್ ಯು ಸಿ ದ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಹಿಯರ್, x is tending to a. ಸೊ ಇಲ್ಲಿ a plus 2a 3a ಆಯ್ತು.
ಇದು ಕೂಡ 3a ಆಗುತ್ತೆ, 0 ಆಯ್ತು ರೂಟ್. ಹಿಯರ್ ಐಲ್ ಗೆಟ್ 4a, ರೂಟ್ 4a ಅಂದ್ರೆ 2 ರೂಟ್ a ಆಯ್ತು. ದಿಸ್ ಇಸ್ ಆಲ್ಸೋ 0. 0/0 ಅಂತೂ ಬರ್ತಾ ಇದೆ, ಅಷ್ಟಂತೂ ಗೊತ್ತಾಯ್ತು. ಇಫ್ ಯು ಅಬ್ಸರ್ವ್ ಇನ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೋತ್ ಯು ಹ್ಯಾವ್ ಸ್ಕ್ವೇರ್ ರೂಟ್ ಫಾರ್ಮ್ಸ್, ಅಂದ್ರೆ ರ್ಯಾಷನಲ್ ಇರ್ಯಾಷನಲ್ಸ್, ದಟ್ ಕಾನ್ಸೆಪ್ಟ್. ಈಗ ಎರಡು ಕಡೆ ಇದೆ ಅಂತ ಅಂದ್ಮೇಲೆ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಗೋ ಫಾರ್ ಟ್ವೈಸ್ ರಾಷನಲೈಸಿಂಗ್. ಒಂದ್ಸಲ ನ್ಯೂಮರೇಟರ್ ಮಾಡ್ಬೇಕು, ಒಂದ್ಸಲ ಡಿನಾಮಿನೇಟರ್ ಮಾಡ್ಲೇಬೇಕು. ಸಮ್ ಟೈಮ್ಸ್ ಅವಶ್ಯಕತೆ ಇಲ್ಲ. ಯಾವ ಎಕ್ಸಾಂಪಲ್, ಈ ಎಕ್ಸಾಂಪಲ್ ನಲ್ಲಿ ಅವಶ್ಯಕತೆ ಇರ್ಲಿಲ್ಲ, ಸ್ವಲ್ಪ ಅಲ್ಲೇ ಡೈರೆಕ್ಟ್ ಆಗಿ ಸಾಲ್ವ್ ಆಯ್ತು. ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಯು ಹ್ಯಾವ್ ಟು, ಓಕೆ, you can apply L'Hospital rule once we do derivatives. Fine. So I will take only f of x here. F of x is minus root 3x divided by root 3. This is a, this is 2 root x. Okay. First numerator in the ಮಾಡ್ಕೊಂಡ್ ಬಿಡೋಣ. I will multiply this with same function with positive sign. Okay. Same function with positive sign. Root 3x. Sorry. So numerator is in the form of a plus b into a minus b. ಏನಾಯ್ತು, a square minus b square ಅಂದ್ರೆ a plus 2x minus 3x, which will give you, okay, so this denominator is now root 3a plus x minus 2 root x. This is a plus 2x plus root 3x. ಸರಿನಾ? ಏನು ಉಳಿತು, 2x minus 3x is minus x. Okay. Again we have to rationalize. ಯಾವ್ದ್ರಿಂದ ಮಾಡಿದ್ವಿ, ನ್ಯೂಮರೇಟರ್ ಇಂದ ಮಾಡಿದ್ವಿ. ಈಗ ಡಿನಾಮಿನೇಟರ್ ಇಂದ ಮಾಡೋಣ. ಸೊ ಡಿನಾಮಿನೇಟರ್ ಇಸ್ ದಿಸ್. ಓಕೆ, ಇದು ಪ್ಲಸ್ ಆಗುತ್ತೆ ಇಲ್ಲಿ, ಮತ್ತೆ ಇದು ಪ್ಲಸ್ ಆಯ್ತು. ಕರೆಕ್ಟಾ? ಓಕೆ. ಸೊ ವಾಟ್ ಆಲ್ ವಿಲ್ ರಿಮೈನ್ ಹಿಯರ್, ದಿಸ್ ಇಸ್ a, ಇಲ್ಲಿ ಮೈನಸ್ ಎಕ್ಸ್ ಉಳಿತು, ಇಲ್ಲೇನು ಉಳಿತು 3a plus x plus 2 root x ಉಳಿತು. In the denominator, this and this is in the form of a plus b into a minus b. ಅಂದ್ರೆ ಏನಾಯ್ತು, a square minus b square. So a square ಅಂದ್ರೆ 3a plus x minus b square, 2 root x whole square. 2 square is 4, root x is x. ಸರಿನಾ? ಆಮೇಲೆ ಯಾವ್ದು ಉಳಿತು ಹಂಗೆ, a plus 2x under the root plus root 3x ಉಳಿತು. ಕರೆಕ್ಟಾ? ಓಕೆ. ಸೊ now again here you can see that this is 3a minus 3x. Correct? So this is a minus x, 3a plus 2 root x. Denominator, if you observe, I can take what remains here, 3a minus 3x. Correct? ಏನ್ ಕಾಮನ್ ತಗೋಬಹುದಲ್ಲಿ, 3 ಕಾಮನ್ ತಗೋಬಹುದು. ಏನ್ ಉಳಿಯುತ್ತೆ, a minus x ಉಳಿಯುತ್ತೆ. Yes. So this is root and this root. This is what is remaining. A minus x cancel ಆಯ್ತು. Now we will apply the limit. ಏನಿತ್ತು limit? Limit x is tending to a. Okay. So let us see what I'll get here. 3a plus a plus 2 root a minus x cancel ಆಯ್ತು. This is a plus 2a plus root 3a. Okay. So 3a plus a 4a ಆಯ್ತು. 4 ಹೊರಗಡೆ ಬಂದ್ರೆ 2 root a ಆಯ್ತು. ನೆಕ್ಸ್ಟ್ 3a plus 2a ಎಷ್ಟಾಯ್ತು, root 3 ಆಯ್ತು. root 3 plus root 3. ಓಕೆ. ಸೊ ದಿಸ್ ಇಸ್ ಸೇಮ್. 2 plus 2 ಎಷ್ಟಾಯ್ತು, 4 ಆಯ್ತು. ದಿಸ್ ಇಸ್ 3 ಇಂಟು ಇದೆಷ್ಟಾಯ್ತು, 2 times 2 root 3 ಆಯ್ತು. ಓಕೆ, ಇಂಟು root a. So here root a cancel ಆಯ್ತು. 2 ones are 2 twos are. So this is 2/3 root 3 is your final answer. Option ಇದೆಯಾ, ಮತ್ತೆ rationalize ಮಾಡ್ಬೇಕಾ, root 3 ಮಾಡ್ಬೇಕಾ? No, 3 root 3. Option A is correct. 2/3 root 3. Okay. So ಈ ತರ, this is the proper way of solving. Once you come to know what is L'Hospital rule, you can do L'Hospital rule. Yes. Okay. Just 1 second. I will give few examples. Try ಮಾಡ್ತೀರಾ?
ಮಾತಾಡ್ಬೇಕು. ಎಸ್ ನೋ, ಮಾಡಲ್ಲ, ಮಾಡ್ತೀರಾ, ಮಾಡಲ್ಲ ಅಂದ್ರೆ ಬಿಟ್ಬಿಡಿ, ಮಾಡ್ತೀರಾ ಅಂದ್ರೆ ಟ್ರೈ ಮಾಡ್ತೀರಾ. ಎಸ್ ಮ್ಯಾಮ್. ಓಕೆ, ಇನ್ನೊಂದು 5 minutes. ಓಕೆ, ಸ್ಪೇರ್ ಫಾರ್ ಅನದರ್ 5 minutes. ಸ್ವಲ್ಪ ಒಂದೆರಡು ಬೇರೆ ಈ LHL RHL ಎಕ್ಸಾಂಪಲ್ಸ್ ಒಂದೆರಡು ಮಾಡ್ತೀನಿ. ಜಸ್ಟ್ ಅಬ್ಸರ್ವ್. ನಾನು ಟೈಪ್ ಮಾಡಕ್ ಮರ್ತೋಯ್ತು ನಮ್ಗೆ. ಓಕೆ, ಸ್ವಲ್ಪ ಲಿಮಿಟ್ಸ್ ಡೆರಿವೇಟಿವ್ಸ್ ಮಾಡುವಾಗ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಯಾಕಂದ್ರೆ ಎಷ್ಟೇ ಎಕ್ಸಾಂಪಲ್ಸ್ ಮಾಡಿದ್ರು ಈ ಚಾಪ್ಟರ್ ಕಡಿಮೆನೆ. ಓಕೆ, ಸೊ ಡೈಲಿ ಒಂದು 10 minutes ಈ ಚಾಪ್ಟರ್ ಮುಗಿಯೋವರೆಗೂ ಒಂದು 10 minutes ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆ, ಸೊ ಇದು ಒಂದು LHL RHL ಮೇಲೆ ಕ್ವಶನ್ ಇದೆ. ಏನಿದೆ, ನಾನು ಆಪ್ಷನ್ಸ್ ಕೊಡಲ್ಲ, ಆಪ್ಷನ್ಸ್ ಮೇಲೆ ಇಲ್ಲಾಂದ್ರೆ ಕೊಟ್ಬಿಡ್ತೀನಿ, ಪರವಾಗಿಲ್ಲ. 0, 1, 2, more than 2, ದೀಸ್ ಆರ್ ಯೋರ್ ಆಪ್ಷನ್ಸ್. ಓಕೆ, ಏನ್ ಹೇಳ್ತಾ ಇದ್ದಾರೆ, ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್. ಹೇಗೆ ಡಿಫೈನ್ ಇದೆ, ಇಟ್ ಇಸ್ ಎಕ್ಸ್ ಇಫ್ ಎಕ್ಸ್ ಇಸ್ ರ್ಯಾಷನಲ್ ಅಂಡ್ ಇಟ್ ಇಸ್ 1 minus x if x is irrational. ಓಕೆ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎಕ್ಸಿಸ್ಟ್. ಅವ್ರೇ ಹೇಳ್ತಾ ಇದ್ದಾರೆ ಎಕ್ಸಿಸ್ಟ್ ಆಗ್ತಾ ಇದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್ ಎಕ್ಸಿಸ್ಟ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಲ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಅಥವಾ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು ಎಲ್. ದೆನ್ ವಾಟ್ ಆರ್ ದ ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಎ. ಓಕೆ, ವಾಟ್ ಆರ್ ದ ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಎ ಅಂತ ಹೇಳ್ತಾರೆ. ಸರಿನಾ? ಅಂದ್ರೆ ಇಲ್ಲಿ ಏನ್ ಲಿಮಿಟ್ ಇದೆ ಎ ಅನ್ನೋದು, ಕರೆಕ್ಟಾ? ಇದಕ್ಕೆ ಎಷ್ಟು ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎ ಬರ್ತವೆ ಅಂತ ನಿಮ್ ಕ್ವೆಶನ್. ಸರಿನಾ? ಓಕೆ, ಏನ್ ಹೇಳ್ತಾ ಇದ್ದಾರೆ, ಒಂದು ಫಸ್ಟ್ ಕೇಸ್ ತಗೊಳ್ಳೋಣ. ಇಫ್ ಎಕ್ಸ್ ಇಸ್ ರ್ಯಾಷನಲ್, ಇಫ್ ಎಕ್ಸ್ ಇಸ್ ರ್ಯಾಷನಲ್, ಸರಿನಾ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಏನಾಗುತ್ತೆ? ವಾಟ್ ಇಸ್ ದ ಫಂಕ್ಷನ್ ಡಿಫೈನ್ಡ್ ಇಫ್ ಇಟ್ ಇಸ್ ರ್ಯಾಷನಲ್? ದ ಫಂಕ್ಷನ್ ಡಿಫೈನ್ಡ್ ಇಫ್ ಇಟ್ ಇಸ್ ರ್ಯಾಷನಲ್ ಇಸ್ ಎಕ್ಸ್. ಹೌದಾ? ಎಕ್ಸ್ ಇಸ್ ಅಪ್ರೋಚಿಂಗ್ ಎ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು? ಎ ಆಯ್ತು. ಓಕೆ, ಸೆಕೆಂಡ್ ಕೇಸ್ ತಗೊಳ್ಳೋಣ. ಏನ್ ಹೇಳ್ತಾ ಇದ್ದಾರೆ, ಎಕ್ಸ್ ಇಸ್ ಇರ್ರಾಷನಲ್. ಸರಿನಾ? ಇವಾಗ ಲಿಮಿಟ್ ತಗೊಳ್ಳೋಣ. ಅವ್ರು ಹೇಳ್ತಾ ಇದ್ದಾರೆ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ. ಹೌದಾ? ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಇಸ್ ಎಲ್. ಏನು ಫಂಕ್ಷನ್ ಡಿಫೈನ್ ಇದೆ? ಇಫ್ ಇಟ್ ಇಸ್ ಇರ್ರಾಷನಲ್, ಇಫ್ ಇಟ್ ಇಸ್ ಇರ್ರಾಷನಲ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಅಸ್ 1 minus x. ಹೌದಾ? 1 minus x. ಓಕೆ, ಎಕ್ಸ್ ಇಸ್ ಅಪ್ರೋಚಿಂಗ್ ಎ, ಸೊ ಇದೇನಾಯ್ತು? 1 minus a. ಹೌದಾ? ಈಗ ಏನ್ ಹೇಳ್ತಾ ಇದ್ದಾರೆ, ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದ್ರೆ ಪ್ರತಿ ಲಿಮಿಟ್ಗೆ ಅಂದ್ರೆ ಗ್ರಾಫ್ ಬಂದು ಒಂದೇ ಪಾಯಿಂಟ್ ಮೀಟ್ ಆಗ್ಬೇಕು. ಯಾವ್ದಕ್ಕೆ? ಎಕ್ಸ್ ಈಕ್ವಲ್ಸ್ ಟು ಎ. ಸೊ ನಾನು ಏನ್ ತಗೋಬಹುದು? ಎ ಈಕ್ವಲ್ಸ್ ಟು 1 minus a. ಹೌದಾ? ಈ ಮೈನಸ್ ಎನ ಈ ಕಡೆ ಹಾಕಿದ್ರೆ 2a ಆಯ್ತು. ಸೊ ಎ ವ್ಯಾಲ್ಯೂ ಏನಾಯ್ತು? 1/2 ಆಯ್ತು. ಅಂದ್ರೆ ಎಷ್ಟು ವ್ಯಾಲ್ಯೂ ಆಫ್ ಎ ಸಿಕ್ಕು ನಿಮ್ಗೆ? ಒಂದೇ ವ್ಯಾಲ್ಯೂ ಸಿಕ್ತು. ಕರೆಕ್ಟ್ ಅಲ್ವಾ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? 1/2. ವ್ಯಾಲ್ಯೂ ಇಸ್ 1/2, ಬಟ್ ಎಷ್ಟು ವ್ಯಾಲ್ಯೂ ಸಿಕ್ವು? ಅವ್ರು ಏನ್ ಕೇಳ್ತಾ ಇದ್ದಾರೆ? ನಂಬರ್ ಆಫ್ ವ್ಯಾಲ್ಯೂಸ್. ಹೌ ಮೆನಿ ವ್ಯಾಲ್ಯೂಸ್ ಯು ಗಾಟ್? ಓನ್ಲಿ 1 ವ್ಯಾಲ್ಯೂ. ಸೊ ವಾಟ್ ಈಸ್ ಯೋರ್ ಆನ್ಸರ್? ಆಪ್ಷನ್ ಬಿ, ದಟ್ ಇಸ್ ಓನ್ಲಿ 1 ವ್ಯಾಲ್ಯೂ. ಇಸ್ ದಿಸ್ ಕ್ಲಿಯರ್? ಕ್ಲಿಯರ್ ಆಯ್ತಾ? ಓಕೆ, ಎಸ್. I'll take 1 or 2 other greatest integer function ಮಾಡಿದ್ವಲ್ಲ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮೇಲೆ. I'll do one more. Okay, left hand right hand ಮೇಲೆ. What is the value of limit as x tends to 0 modulus of x upon x? Okay, your options are 1, 0, -1, does not exist. These are your options. Okay, ಈಗ ನೋಡಿ, ಮಾಡ್ಯುಲಸ್ ಏನ್ ಮಾಡುತ್ತೆ? ಅದ್ ವ್ಯಾಲ್ಯೂ ಏನಾದ್ರೂ ಇರ್ಲಿ, ಇಟ್ ವಿಲ್ ಮೇಕ್ ಇಟ್ ಪಾಸಿಟಿವ್. 0 remains 0, ರೆಸ್ಟ್ ಆಲ್ ಬಿಕಮ್ಸ್ ಪಾಸಿಟಿವ್. ಸೊ ಒಳಗಡೆ ಇನ್ಪುಟ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ವಿ ಡೋಂಟ್ ನೋ. ಕರೆಕ್ಟ್? ನಾನು ನಿಮ್ಗೆ ಹೇಳಿದೀನಿ ಮಾಡ್ಯುಲಸ್ ಹೇಗೆ ಓಪನ್ ಮಾಡಬೇಕು? ಬೈ ಟೇಕಿಂಗ್ ಬೋತ್ ವ್ಯಾಲ್ಯೂಸ್ ಪ್ಲಸ್ ಅಂಡ್ ಮೈನಸ್. ಯಾಕಂದ್ರೆ ಇನ್ಪುಟ್ ನಮ್ಗೆ ಏನಿತ್ತು ಗೊತ್ತಿಲ್ಲ, ಔಟ್ಪುಟ್ ಮಾಡ್ಯುಲಸ್ ಅಂತೂ ಪಾಸಿಟಿವ್ ಇದೆ. ಅದು ಪಾಸಿಟಿವ್ ಅನ್ನ ಪಾಸಿಟಿವ್ ಮಾಡ್ತಾ ಅಥವಾ ನೆಗೆಟಿವ್ ಅನ್ನ ಪಾಸಿಟಿವ್ ಮಾಡ್ತಾ, ವಿ ಡೋಂಟ್ ನೋ, ಬಿಕಾಸ್ ಎಕ್ಸ್ ಇಸ್ ಅನ್ನೋನ್. ಓಕೆ, ಹೌ ಟು ರಿಮೂವ್ ದ ಮಾಡ್ಯುಲಸ್? ಪ್ಲಸ್ ಆರ್ ಮೈನಸ್. ಬಟ್ ವಿ ಆರ್ ನಾಟ್ ರಿಮೂವಿಂಗ್ ದ ಮಾಡ್ಯುಲಸ್ ಹಿಯರ್, ವಿ ನೀಡ್ ಲಿಮಿಟಿಂಗ್ ವ್ಯಾಲ್ಯೂ. ಸರಿನಾ? ಓಕೆ, ಏನಿದೆ ಅರ್ಥ ಮಾಡ್ಕೊಳ್ಳಿ. ವೇರ್ ಎಕ್ಸ್ ಇಸ್ ಅಪ್ರೋಚಿಂಗ್ 0. ಎಸ್, ಅಪ್ರೋಚಿಂಗ್. ವೆನ್ ಇಟ್ ಅಪ್ರೋಚಸ್, it either approaches from left hand side, not either, it has to approach from both sides. ಎರಡು ಕಡೆ ಬಂದು
ಎಫ್ ಆಫ್ ಎಕ್ಸ್ ಒಂದೇ ಕಡೆ ಮೀಟ್ ಆಗ್ಬೇಕು, ದೆನ್ ಓನ್ಲಿ ಲಿಮಿಟ್ ಎಕ್ಸಿಸ್ಟ್. ಕರೆಕ್ಟಾ? ಓಕೆ, ಈಗ ಒಂದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ದಿಸ್ ಇಸ್ ಯರ್ ಫಂಕ್ಷನ್. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಯಾವ ಕಡೆಯಿಂದ ಬರ್ತಾ ಇದೆ ನಿಮ್ದು? ಇನ್ ಮೈನಸ್ ಸೈಡ್ ಇಂದ ಬರ್ತಾ ಇದೆ. ಸೊ ಯು ಆರ್ ಅಪ್ರೋಚಿಂಗ್ 0 ಫ್ರಮ್ ಮೈನಸ್ ಸೈಡ್. ಹೌದಾ? ಈಗ ಎಕ್ಸ್ ವ್ಯಾಲ್ಯೂ ಏನೋ ಒಂದು ಮೈನಸ್ ಅಂತ ತಗೊಂಡ್ರೆ, ಓಕೆ, ಸೊ ಮೈನಸ್ ಇದ್ದಿದ್ದು ಎಕ್ಸ್ ವ್ಯಾಲ್ಯೂ ಏನಿದೆ ನಿಮ್ದು ಬೇಸಿಕಲಿ ಮೈನಸ್ ಇದೆ. ಕರೆಕ್ಟ್ ಅಲ್ವಾ? ಸೊ ಇದೇನಾಯ್ತು? ಮೈನಸ್ ಎಕ್ಸ್ ಆಯ್ತು, ಡಿವೈಡೆಡ್ ಬೈ ಎಕ್ಸ್ ಆಸ್ ಇಟ್ ಇಸ್. ನಾವು ವಾಟ್ ಈಸ್ ರಿಮೈನಿಂಗ್ ಹಿಯರ್? -1. ಯಾಕೆ ಮೈನಸ್ ಆಯ್ತದು? ಬಿಕಾಸ್ ಯು ಆರ್ ಅಪ್ರೋಚಿಂಗ್ ಎಕ್ಸ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್, ದಟ್ ಮೀನ್ಸ್ ಯುವರ್ ಎಕ್ಸ್ ವ್ಯಾಲ್ಯೂ ಇಸ್ ನೆಗೆಟಿವ್. ಹೌದಾ? ಸೊ ಮೈನಸ್ ಎಕ್ಸ್ ಆಯ್ತು. ಈಗ ರೈಟ್ ಹ್ಯಾಂಡ್ ಲಿಮಿಟ್ ನೋಡೋಣ. ಅಗೇನ್ ಸೇಮ್ ಫಂಕ್ಷನ್, ಸೇಮ್ ಲಿಮಿಟ್. ಓಕೆ, ನಾವು ಯು ಆರ್ ಅಪ್ರೋಚಿಂಗ್ 0 ಫ್ರಮ್ ರೈಟ್ ಹ್ಯಾಂಡ್ ಸೈಡ್, ಅಂದ್ರೆ ಎಲ್ಲಿಂದ? ಪಾಸಿಟಿವ್ ವ್ಯಾಲ್ಯೂ ಇಂದ. ಸೊ ನೀವು ಏನಾದ್ರೂ ತಗೊಳ್ಳಿ, 0.01, 001, 00001 ಏನಾದ್ರೂ ತಗೊಳ್ಳಿ, ನಿಮ್ದು ಎಕ್ಸ್ ವ್ಯಾಲ್ಯೂ ಏನಿದೆ? ಪಾಸಿಟಿವ್ ಇದೆ. ಕರೆಕ್ಟ್ ಅಲ್ವಾ? ಸೊ ನಿಮ್ದು ಸಾರಿ, ಇಲ್ಲಿ ಲಿಮಿಟ್ ಬರ್ಬೇಕಲ್ವಾ? ಎಸ್, ಈಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0, ನಾವು ದಿಸ್ ಇಸ್ ಪಾಸಿಟಿವ್. ಎಕ್ಸ್ ಬೈ ಎಕ್ಸ್ ಏನಾಯ್ತು? 1 ಆಯ್ತು. ಸೊ ಎನಿ ಹೌ ಯು ಡೋಂಟ್ ಹ್ಯಾವ್ ಎಕ್ಸ್ ವ್ಯಾಲ್ಯೂ ಟು ರೀಪ್ಲೇಸ್, ಸೊ ಇದೆಷ್ಟಾಯ್ತು? 1. You can see that left hand limit is not equal to right hand limit. ಹಾಗಾದ್ರೆ limiting value ಏನಾಯ್ತು? The limit does not exist. So which option is correct? The option 4th, does not exist, is correct. Okay, are you all understanding? Is everyone understanding? ಇಲ್ವಾ? ಗೊತ್ತಾಗ್ತಾ ಇಲ್ವಾ? Yes or no? Okay, fine. I'll give you few examples. Try this. ನಿಮ್ಗೆ ಮಾಡ್ಯುಲಸ್ ಎಕ್ಸಾಂಪಲ್ ಕೊಡ್ತೀನಿ. Here the options are 1, -1, 0, does not exist. Okay, ಏನ್ ಅಪ್ರೋಚ್ ಆಗ್ತಾ ಇದೆ ನೋಡಿ. I'll just give you the hint. X is approaching -2. Okay, if X is approaching -2, it could be from left hand side, right hand side, but it should be very 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 near to 2. ಕರೆಕ್ಟ್ ಅಲ್ವಾ? ಸೊ ಲೆಫ್ಟ್ ಹ್ಯಾಂಡ್ ಇಂದನೂ ಅದು ನೆಗೆಟಿವ್ ಇರುತ್ತೆ, ರೈಟ್ ಹ್ಯಾಂಡ್ ಇಂದನೂ ನೆಗೆಟಿವ್ ಇರುತ್ತೆ. ಸೊ ಇಫ್ ಯು ಟೇಕ್ ಎನಿ ನೆಗೆಟಿವ್ ವ್ಯಾಲ್ಯೂ ಹಿಯರ್, ಸೇ -1.9, -1.9 plus 2 is positive. Okay, I want you people to try this. Try ಮಾಡಿ. ಅಲ್ಲಿ 0 ಈಸಿ ಇತ್ತು, ಒಂದ್ಸಲ ನೆಗೆಟಿವ್ ಆಯ್ತು, ಒಂದ್ಸಲ ಪಾಸಿಟಿವ್ ಆಯ್ತು. ಬಟ್ ಇಲ್ಲಿ ಎಕ್ಸ್ ಇಸ್ ಅಪ್ರೋಚಿಂಗ್ 2, ವೆರಿ ನಿಯರ್ ವ್ಯಾಲ್ಯೂ ಟು 2. ಅಂದ್ರೆ very near value to 2 from left hand will also be negative only, from right hand will also be negative only. Correct? So negative, very negative. So ಇಲ್ಲಿ ಏನಾಯ್ತು? say very near to ಅಂದ್ರೆ 0.20001 ಅಂತ ಅನ್ಕೊಂಡ್ರೆ ಇಲ್ಲಿ ಒಂದು ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಫೈಂಡ್ ದಿಸ್ ಲಿಮಿಟ್. 1 plus 2 plus 3 plus so on up to n divided by n square. Okay, so you can see what is the limit here? Infinity. n is tending to infinity. So ಆ n square ಅನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಓಕೆನಾ? ನ್ಯೂಮರೇಟರ್ ಏನಿದೆ, if you observe, it is a arithmetic progression. Yes, can we find the sum of arithmetic progression? Yes. Up to how many terms? Up to n terms. Find the summation, cancel n square, you will get your answer. Okay, the options are 0, 1, 1/2, 1/4. Okay, try this. I'll give you one more for rationalizing. We will stop. ಇದರಲ್ಲಿ ರಾಷನಲೈಸಿಂಗ್ ಎಲ್ಲ ಏನಿಲ್ಲ. ಇಟ್ ಇಸ್ ಅ ಸಿಂಪಲ್ ಆಲ್ಜಿಬ್ರೈಕ್ ಸಾಲ್ವಿಂಗ್. ಓಕೆ, LCM ತಗೊಂಡು ಮಾಡಬೇಕು. I'll give one for rationalizing. I will stop.
find this in limits. Yes, okay. So this much, how much is possible? N tending to infinity, n tending to minus infinity, the theorem of x to the power n minus a to the power n. ಎಷ್ಟು ಪಾಸಿಬಲ್ ಇದೆ ಕನ್ಸಿಡರ್ ಮಾಡಿದೀನಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಗಲಿ, ಮಾಡ್ಯುಲಸ್ ಆಗಲಿ, how much possible, that many patterns I have covered. By tomorrow, not tomorrow, next class, please read the trigonometric identities and come. Next class ಅಲ್ಲಿ ನಾನು limits of using exponential, logarithm and trigonometry I will take. Okay. Yes. Any doubts to anyone? Please write down or take the screenshot. I'll give you a moment to take the screenshot. Done? Okay. ನಾಳೆ ಕ್ಲಾಸ್ ಇರಲ್ಲ, ಮಂಡೇ ಐ ವಿಲ್ ಟೇಕ್. ಓಕೆ, ಸೊ ಅದು ನಿಮ್ಗೆ ಸ್ವಲ್ಪ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ರೀಡ್ ಮಾಡಕ್ಕೆ ಒಂದಿನ ಟೈಮ್ ಸಿಕ್ಕಂಗ ಆಗುತ್ತೆ. ಫೈನ್. ಎಸ್, yes, if you don't have any doubts, you can leave the class. I will just display the screen if anybody is writing. If all are done, you can leave the class. Okay, fine. I hope everyone has written. If not, take a screenshot, try then. Okay, we'll meet in the next class. Take care, everyone.